ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಿಡಿ ಕಿಲಾಡಿ ತುಕಾಲಿ ಸ್ಟಾರ್ ಸಂತು. ನನ್ನ ಕಡೆಯಿಂದ ನಮ್ಮ ಹಾಸನ ಡಿಸ್ಟಿಕ್ನಲ್ಲಿ ಒಂದೂ ಕೂಡ ಪಾಸಿಟಿವ್ ಬಂದಿಲ್ಲ. ಅಂದರೆ ಅದ್ರ ಹಿಂದೆ ಎಷ್ಟು ಶ್ರಮ ವಹಿಸಿದ್ದಾರೆ ಅಂತ ನಿಮ್ಮೆಲ್ರಿಗೂ ಗೊತ್ತು. ಆರಕ್ಷಕ ಸಿಬ್ಬಂದಿ ವರ್ಗದವ್ರಿಗೆ, ಹಾಗೆಯೇ ಜಿಲ್ಲಾಧಿಕಾರಿಗಳಿಗೆ, ಹಾಗೆಯೇ ಆರೋಗ್ಯ ಇಲಾಖೆಯವ್ರಿಗೆ, ಡಾಕ್ಟರ್ಸು, ನರ್ಸು ಮತ್ತು ಪೊಲೀಸ್ ಸಿಬ್ಬಂದಿಗಳು, ಪ್ರತಿಯೊಬ್ಬರಿಗೂ ಕೂಡ ಈ ನಿಮ್ಮ ತುಕಾಲಿ ಸ್ಟಾರ್ ಕಡೆಯಿಂದ ಕೋಟಿ ಕೋಟಿ ನಮನಗಳು, ಹಾಗೆಯೇ ಬಿಗ್ ಥ್ಯಾಂಕ್ಸು. ನಾವೆಲ್ಲರೂ ಕೂಡ ಮಾಸ್ಕ್ ಹಾಕ್ಕೊಳ್ಳೋಣ, ಸ್ಯಾನಿಟೈಸರ್ ಬಳಸೋಣ, ಆಮೇಲೆ ಕೈ ತೊಳೆದು ಒಳಗಡೆ ಬರೋಣ. ಮನೆ ಒಳಗಡೆ ಯಾರಿಗಾದ್ರೂ ಶೇಕ್ ಹ್ಯಾಂಡ್ ಕೊಟ್ಟರೆ ಆ ಸ್ಪಾಟಲ್ಲೇ ಒಂದು 30 ಸೆಕೆಂಡ್ಸ್ ಹ್ಯಾಂಡ್ ವಾಶ್ ಮಾಡೋಣ. ಹಾಗೆ ತುಂಬ ಜನ ಲೈವ್ಗೆ ಬರ್ತಾಯಿದ್ದೀರಾ, ಥ್ಯಾಂಕ್ ಯು ಸೊ ಮಚ್. ತುಂಬ ದಿವಸಗಳಾಗೋಯ್ತು. ಹಾಗೆಯೇ ನನಗೆ ತುಂಬ ಜನ ವಿಶ್ ಮಾಡಿದರು. ಹಾಗೆಯೇ ಸಂತೋಷ್ ಜಿ ಥ್ಯಾಂಕ್ ಯು, ಹಾಯ್. ಕುಮಾರ್ ಕುಮ್ಮಿ ಹಾಯ್ ಅಂತ ಕಳಿಸಿದ್ದಾರೆ. ಶ್ವೇತಾ ಅಶೋಕ್ ಹಾಯ್ ಅಂತ ಕಳಿಸಿದ್ದಾರೆ. ಹೇಗಿದ್ದೀರಾ ಫ್ರೆಂಡ್ಸ್? ನೀವೆಲ್ರಿಗೂ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾಮಿಡಿ ಕಿಲಾಡಿಗಳು ಮುಗಿದ ಮೇಲೆ ನೇರವಾಗಿ ನಿಮ್ಮ ಜೊತೆ ಲೈವಲ್ಲಿ ಕನೆಕ್ಟ್ ಆಗ್ತಾಯಿದ್ದೀನಿ ನಮ್ಮ ಹಾಸನ್ ನ್ಯೂಸ್ ಪೇಜಲ್ಲಿ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಿಮ್ಮೆಲ್ರಿಗೂ ನಿಮ್ಮ ಪುಟ್ಟ ಕಲಾವಿದ ತುಕಾಲಿ ಸ್ಟಾರ್ ಸಂತು ಕಾಮಿಡಿ ಕಿಲಾಡಿ ಅವ್ರ ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತು ಹೇಗಿದ್ದೀರಾ? ಹಾಯ್ ಸಂತು, ಹಾಯ್. ಮಂಜುನಾಥ್ ಗೌಡರು, ರಂಗಣ್ಣ ಹಾಯ್ ಸರ್. ಬುಕ್ಕನ್ ಬೆಟ್ಟ. ವಾಯ್ಸ್ ಬರ್ತಾ ಇಲ್ವಾ? ಕೇಳಿಸ್ತಾ ಇಲ್ವಾ ವಾಯ್ಸು? ಹಲೋ, ರಿಪ್ಲೈ ಕೊಡಿ ಯಾರಾದರೂ. ಹೌದಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಮ್ಯಾರಿಡ್ ಲೈಫ್. ಖಂಡಿತವಾಗ್ಲೂ ನಾನು ಮಾಸ್ಕ್ ಜೊತೆಲೇ ಇಟ್ಕೊಂಡಿದ್ದೀನಿ. ಯಾರಾದರೂ ಈ ಪ್ರಶ್ನೆ ಕೇಳ್ತಾರೆ ಅಂತ. ನಾನು ಮಾಸ್ಕ್ ಹಾಕೊಂಬಿಟ್ರೆ ನನ್ನ ಮುಖ ಕಾಣಲ್ಲ ತಾನೇ. ಅದಕ್ಕೇ ಹಿಂಗೆ ಇಟ್ಕೋಬೇಕು. ಯಾರಾದರೂ ಪ್ರಶ್ನೆ ಕೇಳ್ತಾರೆ ಅಂದ್ಕೊಂಡೆ, ಅದಕ್ಕೇ ಮಾಸ್ಕ್ ಜೊತೆಲೇ ಇಟ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಹಾಯ್ ಲೋಕೇಶ್, ಚಂದು ಕೇಳಿಸ್ತಾ ಇದೆ. ಹ್ಯಾಪಿ ಮ್ಯಾರಿಡ್ ಲೈಫ್. ನಮ್ಮದು ಅರ್ಕ್ಲುಗಳು ಸಹ ಸಂತು ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು ಮಂಜು. ಹೌ ಆರ್ ಯು? ಕೇಳ್ತೈತಂತೆ. ಹಲೋ ಬ್ರದರ್, ನಿಮ್ಮ ಕಾಮಿಡಿ ಸೂಪರ್ ಕನ್ನಡ. ಅಲ್ಲ, ನಾನು ಒತ್ತಾರನೇ ಎದ್ಬಿಟ್ಟು ಹಾಸನ್ ಫೇಸ್ಬುಕ್ ಪೇಜ್ಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಬೆಳಗಿಂದ ಸರ್ಕಸ್ ಮಾಡ್ತಾ ಕುಂತೀವ್ನಿ. ಒಂದೇ ಸಮನೆ ಮಾಡ್ತಾ ಕುಂತೀವ್ನಿ. 6 ಪೇಜು 7 ಪೇಜು, ಆ ಪೇಜು ಈ ಪೇಜು ಎಲ್ಲ ಓಪನ್ ಆಗಿ ಕೊನೆಗೆ 6 ಗಂಟೆ ಹೊತ್ತಿಗೆ ಕರೆಕ್ಟಾಗಿ ಓಪನ್ ಆಗ್ಬಿಟ್ಟದೆ ಕಣ್ರಪ್ಪ. ಅಂತೂ ಇಂತೂ ನಮ್ಮ ಹುಡುಗರನ್ನ ನಗ್ಸೋಕ್ಕೆ ಹಾಸನ್ ಫೇಸ್ಬುಕ್ ಪೇಜ್ ಲೈವ್ಗೆ ಬರಬೇಕಾಯ್ತು. ನಿಮ್ಮೆಲ್ಲರೂ ಆಶೀರ್ವಾದ ಈ ಪುಟ್ಟ ಕಲಾವಿದನ ಮೇಲೆ ಇರಲಿ. ಅಣ್ಣ, ಅಕ್ಕ ಎಲ್ಲರೂ ಹೆಂಗಿದ್ದೀರಿ? ಅಕ್ಕ ಸಂದಾಗವ್ರ, ಬಾಬಾ ಸಂದಾಗವ್ರ. ಹಂಗೆ ಕೊರೋನಾ ಟೈಮಲ್ಲಿ ಎಲ್ಲ ಮನೆ ಒಳಗೆ ಎತ್ಕೊಂಡು ಕೆಲಸ ಕಾರ್ಯ ಎಲ್ಲ ಚೆನ್ನಾಗಿ ನಡೀತಾ ಇರ್ತದೆ ಬಿಡಿ. ಮತ್ತು ಹೆಂಗಿದ್ದಾರೆ? ಅಕ್ಕ ಸಂದಾಗಿದ್ದಾರ, ಬಾಬಾ ಸಂದಾಗಿದ್ದಾರ, ಇವೆಲ್ಲ ಕಾಮನು. ಆದರೆ ಕೊರೋನಾ ಮಾತ್ರ ಹೋಯ್ತಾ ಇಲ್ಲ. ಹೆಂಗಾದರೂ ಮಾಡಿಬಿಟ್ಟು ಕೊರೋನಾ ಓಡಿಸ್ಬಿಡೋಣ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಮನೆ ಒಳಗೇ ಇರಿ. ಕೊರೋನಾ ಓಡಿಸೋಕ್ಕೆ ಸ್ವಲ್ಪ ಸಹಾಯ ಮಾಡಿ. ಏನಂತೀರಿ? ಹೇಗಿದ್ದೀರಾ? ಮದುವೆ ಆದಮೇಲೆ ಹಾಯ್ ಸಂತೋಣ, ಹೇಗಿದ್ದೀರಾ? ಹಾಯ್ ಅಣ್ಣ. ಆದರೂ ಎಲ್ಲರೂ ಹಾಯ್ ಫ್ರೆಂಡ್ಸ್. ನಿಮ್ಮೆಲ್ರಿಗೂ ಕೂಡ ಒಂದು ಸಾರಿ ಕೇಳಬೇಕು. ಯಾಕೆಂದರೆ ಕೊರೋನಾ ಇದ್ದ ಟೈಮ್ನಲ್ಲಿ ಮ್ಯಾರೇಜು ಫಿಕ್ಸ್ ಆಗಿಬಿಡ್ತು. ಅಮ್ಮ ತೀರ್ಕೊಂಡು 1 ವರ್ಷ ಆಗಿತ್ತು. ಅದರೊಳಗೆ ಹಾಕಬೇಕು ಮದುವೆನಂತ ತುಂಬ ಫೋರ್ಸ್ ಮಾಡಿದ್ರು. ಸೊ ಇಲ್ಲ ಅಂದರೆ 3 ವರ್ಷದ ತನಕ ಆಗಂಗಿಲ್ವಂತೆ ಅಂತ. ಸೊ ಅದಕ್ಕೋಸ್ಕರ ಹಿರಿಕರ ಒಂದು ಕಟ್ಟುಪಾಡಿಗೋಸ್ಕರ ನಾವು ಇದು ಮಾಡ್ಕೊಂಬಿಟ್ಟೆ. ಸೊ ನಿಮ್ಮೆಲ್ರಿಗೂ ಕೂಡ ಬಿಗ್ ಥ್ಯಾಂಕ್ಸು. ಕರೆಂಟ್ ಹೋಯ್ತು, ಮುಖ ಸ್ವಲ್ಪ ಡೊಲ್ ಆಗ್ಬೋದು, ಆದರೂ ಕೂಡ ನಾನೇನು ತಲೆ ಕೆಡ್ಸ್ಕೊಳ್ಳಲ್ಲ. ಕತ್ಲಲ್ಲೇ ಮಾಡ್ತೀನಿ. ಮತ್ತೆ ಹೆಂಗಿದ್ದೀರಾ? ಅದಕ್ಕೋಸ್ಕರ ಯಾರನ್ನೂ ಕರೆಯೋಕ್ಕಾಗಿಲ್ಲ. ನಿಮ್ಮೆಲ್ಲರೂ ಒಂದು ಸರಿ ಮದುವೆಗೆ ಕರಿತೀನಿ. ಖಂಡಿತವಾಗ್ಲೂ ನೀವೆಲ್ಲ ಬರಬೇಕು. ಆಮೇಲೆ ಈ ಕಂದನಿಗೊಂದ್ಸರಿ ಆಶೀರ್ವಾದ ಮಾಡಬೇಕು. ಅಣ್ಣ, ಒಂದು ಡೈಲಾಗ್ ಹಾಕೋಣ. ಯಾವ ಡೈಲಾಗ್ ಬೇಕಪ್ಪ ನಿಮಗೆ? ಯಾವ ಡೈಲಾಗು? ಇವತ್ತು ತುಕಾಲಿ ಸ್ಟಾರು, ನಾಳೆ ಸೂಪರ್ ಸ್ಟಾರು. 100% ನಾಳೆ ನಾನು ಸೂಪರ್ ಸ್ಟಾರೇ. ಯು ಡೋಂಟ್ ವರಿ. ನಿಮಗೋಸ್ಕರ, ನಿಮ್ಮ ನಕ್ಷಕ್ಕೋಸ್ಕರ ನಾನು ಕೊನೆಯವರೆಗೂ ಹಿಂಗೆ ಮಾತಾಡ್ತಾ ಇರ್ತೀನಿ, ಹಿಂಗೆ ಹೇಳ್ತಾ ಇರ್ತೀನಿ. ಆದರೂ ನೀವು ನಗ್ತಾ ಇರಬೇಕು. ಆಮೇಲೆ ಕಾಮಿಡಿ ಸ್ಟಾರ್ ಸಂತುಗೆ ಥ್ಯಾಂಕ್ಸು ಚಿನ್ನ. ಥ್ಯಾಂಕ್ ಯು. ನಿಮ್ಮೆಲ್ಲರ ಪ್ರೀತಿಗೆ
ಸಾಯಿ ಕುಮಾರ್ ಡೈಲಾಗ್ ತುಂಬ ಚೆನ್ನಾಗಿ ಮಾಡ್ತೀರಾ. ಈಗ ಒಂದು ಡೈಲಾಗು ಮಿಸ್ಟರ್ ಮೋಹನ್ ದಾಸ್ ಕರಮಚಂದ್ರ ಗಾಂಧಿ ಫಾದರ್ ಆಫ್ ಅವೇರ್ನೆಸ್. ಯಾರಿಗೆ ಯಾತಕ್ಕೋಸ್ಕರ ಬೇಕಾಗಿತ್ತು ಸ್ವತಂತ್ರ? ಅಪ್ಪ ಮಹಾತ್ಮ, ನೀನೇನಾದರೂ 1947 ಹಿಂಸಾತ್ಮಕ ಚಳವಳಿಯನ್ನು ತರದ ಹಿಂಸಾತ್ಮಕ ಅನ್ನೋ ಐಕ್ಯಪಡಿಸೋನ್ಕನ್ನ ನಾ ಇಟ್ಕೊಂಡಿದ್ರೆ ಇವತ್ತು ಗಾಂಡುಗಳೆಲ್ಲ ಗಂಡುಗಳಾಗಿರ್ತಾ ಇದ್ರು. ಅಮ್ಮ ಸತ್ಯ ಧರ್ಮ ಅಂತ ಯಾಕಮ್ಮ ಹೆಸರಿಟ್ಟೆ? ಮಾಡಬಾರ್ದ ಅಲ್ಕ ಕೆಲಸಗಳನ್ನು ಮಾಡ್ತಾ ಇರೋ ಇವ್ರಿಗೆ ಸತ್ಯ ಧರ್ಮ ಅಂತ ಯಾಕಮ್ಮ ಹೆಸರಿಟ್ಟೆ? ಅಮ್ಮ ನಂದಿತ ವೇದಿನಿ ಮಹಿಷಾಸುರ ಮಾರ್ದಿನಿ ನಂದನುತ್ತೆ ರಮ್ಯಕ ಪದ್ಮಿನಿ ಶೈಲಸುತ್ತೆ. ಅಮ್ಮ ಭಾರತ ಮಾತೆ, ಇದು 2020, ಇಲ್ಲಿ ಚಾಮುಂಡೇಶ್ವರಿ ಬರೋಕ್ಕಾಗಲ್ಲ ಅಂತ ಹೇಳ್ತೀಯ. ಕೂತು ಓಕೆನಾ? ಆಮೇಲೆ ಹ್ಯಾಪಿ ಮ್ಯಾರಿಡ್ ಲೈಫ್ ಹುಚ್ಚ ವೆಂಕಟ ಅನ್ನೋದು ಒಂದು ಡೈಲಾಗ್ ಹಾಕೋಣ ಅಂತ ಹೇಳೋನೆ ನಮ್ಮ ಉಮ್ಮಾ ಶಂಕರ್ ಕೆ ಎಮ್ ಅವರು. ಅಣ್ಣ ಖಂಡಿತವಾಗ್ಲೂ ಹಾಕ್ತೀನಿ ಅಣ್ಣ, ಡೋಂಟ್ ವರಿ. ನನ್ನ ಮಗ ನನ್ನ ಹತ್ರ ಕೊಟ್ಟಾಕ್ಬಿಡ್ತೀನಿ, ಗೊತ್ತಾಯ್ತಾ? ಕೊರೋನಾ ನೀನೇನಾದರೂ ನನ್ನ ಕೈ ಸಿಕ್ಕಿದ್ರೆ ಅಡ್ಡದ್ದು ಹಾಕೊಂಡು ತುಳ್ದಾಕ್ಬಿಡ್ತೀನಿ. ಐ ವಿಲ್ ಕಿಲ್ ಯು ಕೊರೋನಾ, ಗೊತ್ತಾಯ್ತಾ? ಕೊರೋನಾ ನಮ್ಮ ಕರ್ನಾಟಕಕ್ಕೆ ಬರಬಾರ್ದು, ಅದಕ್ಕೆ ಅಲ್ವಾ ನಾನು ಒಳ್ಳೆ ಸೇವೆ ಮಾಡಿತ್ತು. ಕೊರೋನಾ ಬಂದರೆ ಸಾಯಿಸ್ಬಿಡ್ತೀನಿ. ಅದರಲ್ಲೂ ನಮ್ಮ ಹಾಸನ ಡಿಸ್ಟಿಕ್ ಅಲ್ಲ, ಕರ್ನಾಟಕದ ಯಾವ ಮೂಲೆಯಲ್ಲೂ ನಮ್ಮ ಜನಗಳಿಗೆ ಕೊರೋನಾ ಬರಬಾರ್ದು, ಗೊತ್ತಾಯ್ತಲ್ವಾ? ಕೊರೋನಾ ಐ ವಿಲ್ ಕಿಲ್ ಯು ನನ್ನ ಮಗ, ನನ್ನ ಅಕ್ಕ. ಓಕೆನಾ? ನಾವು ಹಾಸನವರೇ, ಸಂತೋಷ್ ಸೂಪರ್, ಹಾಯ್, ಹ್ಯಾಪಿ ಮ್ಯಾರಿಡ್ ಲೈಫ್. ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಕೂಡ ಕೋಟಿ ನಮನಗಳು. ಥ್ಯಾಂಕ್ ಯು ಒನ್ಸ್ ಅಗೇನ್. ನಿಮ್ಮೆಲ್ರಿಗೂ ಕೂಡ ನಾನು ಚಿರಋಣಿಯಾಗಿರ್ತೀನಿ. ಈ ಒಂದು ಪುಟ್ಟ ಕಲಾವಿದನ್ನು ಸಪೋರ್ಟ್ ಮಾಡಿ ಕಾಮಿಡಿ ಕಿಲಾಡಿಯಿಂದ ಇಲ್ಲಿವರೆಗೂ ಕೂಡ ದೊಡ್ಡ ಸ್ಟಾರ್ ಮಾಡಲಿಕ್ಕೆ ತುಂಬ ಪ್ರಯತ್ನ ಪಡ್ತಾಯಿದ್ದೀರಾ. ನಿಮ್ಮೆಲ್ಲರ ಆಸೆಯಂತೆ ನಾನು ಒಬ್ಬ ದೊಡ್ಡ ಸ್ಟಾರ್ ಆಗೇ ಆಗ್ತೀನಿ. ಐ ಲವ್ ಯು ಆಲ್. ಸೂಪರ್ ಚೇತು ಸೂಪರ್. ಹಾಯ್ ಸಂತು, ನಾವು ನಿಮ್ಮೂರು ಪಕ್ಕದವರೇ. ಥ್ಯಾಂಕ್ ಯು ಸೋ ಮಚ್, ವೆರಿ ಗುಡ್, ಥ್ಯಾಂಕ್ ಯು. ಆಮೇಲೆ ಈಗ ಮಾತಾಡ್ತಾನೆ ಒಂದು ಕಾಮಿಡಿ ಹೇಳ್ತೀನಿ, ಕೇಳ್ಕೊಳ್ಳಿ. ಏನಂದರೆ, ಆಗಿನ ಕಾಲದಲ್ಲಿ ಹುಡುಗಿ ಹೆಂಗೆ ಲವ್ ಮಾಡ್ತಿದ್ರು ಗೊತ್ತಾ? ಒಂದು ಹುಡುಗಿ ಕಾಳಾಕಬೇಕು ಅಂದರೆ ಮೆಲ್ಲು ಸೀರೆ ಸವಿಗಾನ, ಎದೆ ಜಲ್ಲನೆ ಹೂವಿನ ಬಾಣ. ಇವತ್ತಿನ ಕಾಲದಲ್ಲಿ ಹಂಗಲ್ಲ. ಹೊಯ್ಸ್ಕೊಂಡು ಕೊಡಿಸ್ತೀನಿ ನಂಬರ್ ಕೊಡೆ, ಡೈಲಿ ತಿನ್ನಿಸ್ತೀನಿ ಇಡ್ಲಿ ವಡೆ. ನೋಡ್ರಪ್ಪ ಹೆಂಗೈತಿ ಅಂತ. ಅವತ್ತಿನ ಕಾಲದಲ್ಲಿ ಒಂದು ಹುಡುಗಿಗೆ ಕಾಲೇಜ್ ಮುಂದೆ ನಿಂತ್ಕೊಬಿಟ್ಟು ಲೆಟ್ರು ಬರಿಬೇಕು ಅಂದರೆ ಒಲವಿನ ಉಡುಗೊರೆ ಕೊಡಲೇನು, ರಕುತದಿ ಬರೆದೇನು ಇದ ನಾನು, ರಕ್ತದಲ್ಲಿ ಬರೀತಾಯಿದ್ರು. ಆದರೆ ಇವತ್ತು ಹಂಗಲ್ಲ. ಫೋನು ಇಲ್ಲ, ಮೆಸೇಜ್ ಇಲ್ಲ ನಿಂದು, ಎಲ್ಲಿರುವೆ ನಾನು ಬಾರು ಮುಂದೆಯೇ ಕುಂತಿರುವೆ. ಹೆಂಗೈತೆ ನೋಡ್ಕೊಳ್ಳಿ. ಹಂಗೇನಾದರೂ ಸಿಕ್ಕಾಬಿಟ್ಟೆ ಲವ್ ಆಗ್ಬಿಟ್ಟು ಮದುವೆ ಆಗಬೇಕು ಒಪ್ಕೊಂಬಿಟ್ಲು ಅಂದರೆ ಅವತ್ತಿನ ಕಾಲದಲ್ಲಿ ಹೆಂಗಿತ್ತು? ನಿನ್ನ ಮರೆಯಲಾರೆ ಎಂದೆಂದು ನಿನ್ನ ಬಿಡಲಾರೆ ಚಿನ್ನ, ನಿನ್ನ ಮರೆಯಲಾರೆ. ಆದರೆ ಈಗ ಒಪ್ಕೊಂಬಿಟ್ಲು ಕಂಡ್ಲ ಪ್ರೀತಿ ಮಾಡೋಕ್ಕೆ, ಹೂ ಅಂದ್ಬಿಟ್ಲು ಕಂಡ್ಲ ನಮ್ಮೂರು ಕೆರೆ ತುಂಬ್ದಂಗೆ, ನಮ್ಮೂರು ಬಾವಿ ತುಂಬ್ದಂಗೆ. ಹೆಂಗೈತೆ ನೋಡ್ಕೊಳ್ಳಿ. ಅವತ್ತಿನ ಕಾಲದಲ್ಲಿ ಏನಾದರೂ ಒಂದು ಹುಡುಗಿ ಒಪ್ಕೊಂಬಿಟ್ಟು ಮನೆಗೇನಾದರೂ ಬಂದ್ಬಿಟ್ಟಿದ್ರೆ ಬಾರೇ ಚಂದದ ಚೆಲುವಿನ ತಾರೆ. ಆದರೆ ಇವತ್ತು ಹಂಗಲ್ಲ. ಬಾರೆ ಕುಂತ್ಕಳೆ ನನ್ನ ಕಿತ್ಕಂಡು ತಿನ್ಕಳೆ, ಬಾರೆ ಕುಂತ್ಕಳೆ ನನ್ನ ಕಿತ್ಕಂಡು ತಿನ್ಕಳೆ ಅಂತ. ನೋಡಿದ್ರ ನನ್ನ ಹೆಂಡ್ತಿನೂ ಸ್ವಲ್ಪ ಹಂಗೆಯ. ಆವಾಗಲೂ ಥರ ಮೆಲ್ಲು ಸೀರೆ ಸವಿಗಾನ ಅಲ್ಲ, ಐಸ್ಕ್ಯಾಂಡಿ ಕೊಡಿಸ್ತೀನಿ ನಂಬರ್ ಕೊಡೆ. ಆ ಫಸ್ಟ್ ಉಳಿದಳೆ ನನ್ನ ಹೆಂಡ್ತಿ. ನಂಬಿ ಆಶೀರ್ವಾದ ನಿಮಗೆ ಇದೆ. ಒಳ್ಳೆ ಸ್ಟಾರ್ ಆಗ್ತೀರಾ. ಥ್ಯಾಂಕ್ ಯು ಮಂಜು, ಸೂಪರ್ ಸಂತೋಷ್ ಬ್ರೋ ಆ್ಯಂಡ್ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ನನ್ನ ಮದುವೆಗೆ ತುಂಬ ವಿಶ್ ಮಾಡ್ತಾಯಿದ್ದೀರಾ. ನಿಮ್ಮೆಲ್ರಿಗೂ ಕೋಟಿ ನಮನಗಳು. ಆಮೇಲೆ ಹೇಗಿದ್ದೀರಾ ಫ್ರೆಂಡ್ಸ್? ಇದು ಒಂದು ಸಣ್ಣ ಕಾಮಿಡಿ. ಮತ್ತು ನಾನು ಹೆಂಡ್ತಿನ ಫಸ್ಟ್ ಟೈಮ್ ನೋಡಿದಾಗ ನಾನು ಹೆಂಗಿತ್ತು ಗೊತ್ತಾ? ಮೈಸೂರಿಂದ
ನಾ ಬೇಗ ಬಂದೆ, ಮೊಲ್ಲಿ ನೋಡಲಿಲ್ಲ, ಮೊಲ್ಲಿ ಮುಖ ನೋಡಲಿಲ್ಲ, ಅವಳು ಮೂಗು ನೋಡಿ ಮೂಗ್ನತ್ತು ತಂದೆ, ಮಲ್ಲಿ ನೋಡಲಿಲ್ಲ, ಮಲ್ಲಿ ಮುಖ ನೋಡಲಿಲ್ಲ, ಅವಳು ಸೊಂಟ ನೋಡಿ ನಾನು ಡಾಬು ತಂದೆ, ಮಲ್ಲಿ ನೋಡಲಿಲ್ಲ, ಮಲ್ಲಿ ಮುಖ ನೋಡಲಿಲ್ಲ. ನಾನು ಹೆಂಡ್ತಿಗೆ ಮೈಸೂರು ಪಾಕು ತುಂಬ ಇಷ್ಟ ಅಂದ್ಬಿಟ್ಟು ಮೈಸೂರಿಂದ ಮೈಸೂರು ಪಾಕು ತಗೊಂಬಂದು ಕೊಟ್ಟೆ. ಬಡ್ಡಿ ಅವಳು ತಿನ್ನಲಿಲ್ಲ, ನಂಗೂ ಕೊಡಲಿಲ್ಲ, ಮೈಸೂರಿಂದ ನಾ ಬೇಗ ಬಂದೆ. ನಾನು ಎಂಡ್ರು ಮೈಸೂರು ಪಾಕ್ ನಂಗೂ ತಿನ್ನಿಸ್ಲಿಲ್ಲ, ಬಡ್ಡಿ ಅವಳು ತಿನ್ನಲಿಲ್ಲ. ಗುರುವೇ ಒಂದು ಸಲ ವಜ್ರಮುನಿ ಡೈಲಾಗು 100% ಹೊಡಿತೀನಿ, ಡೋಂಟ್ ವರಿ. ಸೂಪರ್ ಕಾಮಿಡಿ ಖಂಡಿತ. ಆಮೇಲೆ ಫ್ರೆಂಡ್ಸ್, ಸೂಪರ್ ಕಾಮಿಡಿ ಆ್ಯಕ್ಟರ್, ಸೂಪರ್ ಸಂತೋಷ್, ಸೂಪರ್. ಥ್ಯಾಂಕ್ ಯು, ಲವ್ ಯು. ನೀವೆಲ್ಲರಿಗೂ ಕೂಡ ಕೋಟಿ ನಮನಗಳು. ಈ ಒಬ್ಬ ಪುಟ್ಟ ಕಲಾವಿದ, ಹಳ್ಳಿಯಲ್ಲಿದ್ದಂಥ ಒಬ್ಬ ಕಲಾವಿದನ ಇಷ್ಟು ಮಟ್ಟಿಗೆ ಬೆಳೆಯೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾಯಿದ್ದೀರಾ. ಹ್ಯಾಪಿ ಮ್ಯಾರಿಡ್ ಲೈಫ್ ಬ್ರೋ, ಥ್ಯಾಂಕ್ ಯು. ಹ್ಯಾಪಿ ಮ್ಯಾರಿಡ್ ಲೈಫ್ ಬ್ರೋ, ಹ್ಯಾಪಿ ಮ್ಯಾರಿಡ್ ಲೈಫ್, ಥ್ಯಾಂಕ್ ಯು, ಲವ್ ಯು. ನಿಮ್ಮೆಲ್ಲರಿಗೂ ಕೂಡ ನಾನು ಚಿರಋಣಿಯಾಗಿರ್ತೀನಿ. ಆಮೇಲೆ ಏನಾದರೂ ಕಾಮಿಡಿ ಡೈಲಾಗ್ ಹೊಡಿಬೇಕು ಅಂದರು, ಫಸ್ಟು ನಮ್ಮ ಧೀರೇಂದ್ರ ಗೋಪಾಲ್ ಅವ್ರದ್ದು ಹೊಡೆದ್ಬಿಟ್ಟು ಆಮೇಲೆ ಹೋಗ್ಬಿಡೋಣ ಅಲ್ವಾ. ಶಿವನೇ ಶಂಭುಲಿಂಗ, ಇದೇನಿಲ್ಲ ಇದು ಬೆಳಿಗ್ಗೆನೇ ಎದ್ಬಿಟ್ಟು ಆಸೆನ್ ನ್ಯೂಸ್ ಪೇಜಲ್ಲಿ ನಾನು ಕಾಮಿಡಿ ಮಾಡಬೇಕು ಅಂತ ಭಾಳ ಟ್ರೈ ಮಾಡ್ತಾ ಇದ್ದೀನಿ. ಯಾಕೋ ಗಾಣೇಶ್ ಎದ್ದು ಬಿದ್ದು ಬಾಯೆಲ್ಲ ನೋಯ್ತಾ ಕುಂತದೆ. ಹೆಂಗೆ ಕಾಮಿಡಿ ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ. ಆದರೂ ಕೂಡ ಕೊರೋನಾ ಒಳಗೆ ನಿಂತ್ಕಂದ ಕಾಮಿಡಿ ಮಾಡಬೇಕು, ಹೊರಗಡೆ ಕಾಮಿಡಿ ಮಾಡಿದ್ರೆ ನನಗೆ ಕೊರೋನಾ ಬಂದೈತೆ ಅಂತ ತೈಕೊಂಡು ಹೋಗ್ಬಿಡ್ತಾರೆ. ಶಿವ, ಭಾಳ ಹುಷಾರಾಗಿರಬೇಕು. ಆದಷ್ಟು ನೀವುಗಳು ಮನೇಲಿ ನಿಂತ್ಕೊಂಡು ಸ್ಯಾನಿಟೈಸರ್ ಬೆಳೆಸ್ಕೊಂಡು ಮಾಸ್ಕ್ ಧರಿಸ್ಕೊಂಡು ಕಾಮಿಡಿ ಮಾಡ್ಕೊಂಡು ಒಟ್ಟಾಗಿ ಇರಬೇಕು ಅಂತ ಕೇಳ್ಕೊತೀನಿ. ಏನಂತೀಯ ಮೀನಾಕ್ಷಿ? ಆಮೇಲೆ ಸೂಪರ್ ಸಂತೋಷ್, ನೀವೊಬ್ಬ ಒಳ್ಳೆ ಹಾಸ್ಯ ಕಲಾವಿದ. ಜಗ್ಗೇಶ್ ಸಾಧು ಟೆನ್ಸ್ ಕೃಷ್ಣನಂತೆ ಒಳ್ಳೆ ಸ್ಟಾರ್ ಆಗಿ. ಮೈ ಗಾಡ್ ಬ್ಲೆಸ್ ಯು, ಥ್ಯಾಂಕ್ ಯು. ಹ್ಯಾಪಿ ಮ್ಯಾರಿಡ್ ಲೈಫ್ ಸಂತೋಷ್. ಅಣ್ಣ ರವಿಶಂಕರ್ ಡೈಲಾಗ್ ಹೇಳಿ. ರವಿಶಂಕರ್ ಡೈಲಾಗು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್. ನನಗಿವತ್ತು ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾಯಿದೆ. ಯಾಕೆಂದರೆ ತುಂಬ ಮ್ಯಾರೇಜ್ ಆಗಿಬಿಡ್ತು ಸಡನ್ನಾಗಿ. ಮ್ಯಾರೇಜ್ ಆದಮೇಲೆ ಇನ್ನು ಯಾರಿಗೂ ಕೂಡ ಒಂದು ಥ್ಯಾಂಕ್ಸ್ ಕೂಡ ಹೇಳೋಕ್ಕಾಗಿರಲಿಲ್ಲ. ಇವತ್ತು ಆ ಅವಕಾಶ ನನಗೆ ಹಾಸನ್ ನ್ಯೂಸ್ ಪೇಜ್ ಅವ್ರು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಹಾಸನ್ ನ್ಯೂಸ್ ಟೀಮ್ಗೆ ಮತ್ತು ಎಲ್ರಿಗೂ ಕೂಡ. ತ್ಯಾಗರಾಜ್ ಸರ್, ನಿಮಗೆ ಲವ್ ಯು ತ್ಯಾಗರಾಜ್ ಸರ್. ಯಾಕಂದರೆ ನಮಗೆ ಒಂದೊಳ್ಳೆ ಅವಕಾಶ ಕೊಟ್ಟರು. ಈಗ ಮನೇಲಿದ್ದ ಟೈಮಲ್ಲಿ ಎಲ್ಲರೂ ನಗ್ಸೋ ಅಂಥ ಒಂದು ಪುಣ್ಯದ ಕೆಲಸ ನನ್ನ ಕಡೆಯಿಂದ ಆಗ್ತಾಯಿದೆ. ಅದೆಷ್ಟು ಜನ ನಗ್ತವ್ರೋ ಏನೋ ಗೊತ್ತಿಲ್ಲ, ಆದರೂ ನಾನು ಕಾಮಿಡಿ ಮಾಡಬೇಕು. ಸ್ನೇಹಿತರೆ, ಅವತ್ತಿನ ಕಾಲದಲ್ಲಿ ನಮ್ಮ ಗಂಡೈಗಳು ಎಣ್ಣೆ ಹೊಡ್ಕೊಂಬಂದ್ಬಿಡ್ತಾರೆ ಅಂದ್ಬಿಟ್ಟು ನಮ್ಮ ಮನೇಲಿದ್ದು ಹೆಣ್ಮಕ್ಳು ಏನಂತ ಬೇಡ್ಕೊಳ್ಳೋ ಗೊತ್ತಾ ದೇವರಲ್ಲಿ? ಕೊಟ್ಟಾರೆ ಕೊಡು ಶಿವನೇ ಕುಡುಕನಲದ ಗಂಡನ, ಕೊಟ್ಟಾರೆ ಕೊಡು ಶಿವನೇ ಕುಡುಕನಲದ ಗಂಡನ. ಆದರೆ ಇವತ್ತು ನಾವು ಆದರೆ ಗಂಡು ಮಕ್ಕಳು ರಿಟರ್ನ್ ಹೆಣ್ಮಕ್ಳಿಗೆ ಅದೇ ಥರ ಸಾಂಗಲ್ಲಿ ಹೇಳ್ಬೇಕಾಗದೆ. ಕೊಟ್ಟಾರೆ ಕೊಡು ಶಿವನೇ ಎಣ್ಣೆ ಹೊಡಿದಿರ ಹುಡುಗಿಯ, ಕೊಟ್ಟಾರೆ ಕೊಡು ಶಿವನೇ ಎಣ್ಣೆ ಹೊಡಿದಿರ ಹುಡುಗಿಯ ಅಂತ. ನೋಡಿದ್ರ ಅವತ್ತಿಗೂ ಇವತ್ತಿಗೂ ಬಹಳ ವ್ಯತ್ಯಾಸ ಇದೆ. ಆಮೇಲೆ ನಿಮ್ಮ ಕಾಮಿಡಿ ತುಂಬ ಚೆನ್ನಾಗಿದೆ ಸರ್. ಸಾಂಸಾರಿಕ ಜೀವನ ಚೆನ್ನಾಗಿದೆಯಾ ಇಲ್ಲ ಬ್ಯಾಚುಲರ್ ಲೈಫ್ ಚೆನ್ನಾಗಿದೆಯಾ? ಖಂಡಿತವಾಗ್ಲೂ ಬ್ಯಾಚುಲರ್ ಲೈಫ್ ಇದೆಯಲ್ಲ ಚಿನ್ನದಂಥ ಜೀವನ. ಸಂಸಾರದ ಜೀವನ ಇದೆಯಲ್ಲ, ನಾವು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಬೇಕು ಅಂದರೆ ಎಲ್ಲಿಗೂ ಹೋಗ್ಬೇಕಾಗಿಲ್ಲ, ಸಂಸಾರ ಅನ್ನೋ ಮನೆ ಒಳಗೆ ಹೋಗ್ಬೇಕಾಗತ್ತೆ. ಹಾಗೇನೆ ಇವನ್ ಟುಡೇ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಕೇಳಿ, ನಾನು ಸಂಸಾರಸ್ಥ ಅಲ್ವಾ? ಬ್ಯಾಚುಲರ್ ಆಗಿದ್ರೆ ಎಲ್ಲಿ ಬೇಕಾದ್ರೂ ಕೂತ್ಕೋಬೋದು, ಯಾವ ಫಿಗಾರ್ ಬೇಕಾದರೂ ಟಚಿಂಗ್ ಮಾಡ್ಬೋದು. ಆದರೆ ಈಗ ಸ್ವಲ್ಪ ಬ್ರೇಕ್ ಬಿದ್ದಿದೆ. ಏನೇ ಟಚ್ ಮಾಡೋದಿದ್ರು ನಾನೇ ಮಾಡು ಅಂತಾಳೆ ನನ್ನ ಹೆಂಡ್ತಿ. ಹಾಗೆ ಮತ್ತು ಸಾಂಸಾರಿಕ ಜೀವನ ಚೆನ್ನಾಗಿದೆಯಾ ಇಲ್ಲ? ಓಕೆ, ಸಂತೋಷ್ ಕುಮಾರ್ಗೆ ನೆಕ್ಸ್ಟ್ ಪ್ಲ್ಯಾನ್ ಏನು? ವಿಷ್ಣುವರ್ಧನ್ ಡೈಲಾಗ್ ಹೇಳಿ ಪ್ಲೀಸ್. ಮಡೆನೂರು ಮನು ಸೂಪರ್.
ಆದರೂ ಕೊನೆಗೂ ಮಡೇನವ್ರ ಮನೂ ಲೈವಲ್ಲಿ ಬಂದವನೇ. ಎಂಟೆ ಗೊತ್ತಾ? ಹಾಂ, ಚಂದಾಗಿದ್ಯಾ? ಎಡೆ ಮೊಟ್ಟೆ ಚಂದಾಗವ, ಶುಂಠಿ ಹಾಕದ ಅವನಿ ಪೆಸಲ್ಲು. ಬ್ರೋ ಟಾಪ್ ಫ್ರೆಂಡು ಹೊಳೆ ನರಸೀಪುರ, ಥ್ಯಾಂಕ್ ಯು. ಎಣ್ಣೆ ಹೊಡೆದಿರುವ ಹುಡುಗಿಯ ಸೂಪರ್ ಬೋ ಸಾರ್. ನಿಮ್ಮ ಮದುವೆಗೆ ಯಾರ್ಯಾರು ಬಂದಿದ್ರು? ನನ್ನ ಮದುವೆಗೆ ಮಡೇನವ್ರ ಮನೆ ಒಬ್ಬರೇ ಬಂದಿದ್ದ. ನನ್ನ ಮಗನೇ ಕಮೆಂಟ್ ಹಾಕೋದವ್ರಿ ಯಾರು ಬಂದಿದ್ರು ಅಂತ. ಲೋ, ನೀನು ಕಣ್ಗೇನು ಕನ್ನಡಕ್ಕೆ ಹಾಕೊಂಡಿದ್ದ ನನ್ನ ಮಗನೇ ಬಂದು ನೀನು ಒಬ್ಬನೇ ಅಲ್ವೇ ನಮ್ಮ ಮದುವೆಗೆ? ಹಾಯ್ ಸಂತು, ಐ ಆಮ್ ರೂಪಾ ಅರ್ಕ್ಲಿಗೋಡ್, ಹ್ಯಾಪಿ ಮ್ಯಾರಿಡ್ ಲೈಫ್. ನಿಮ್ಮ ಕಾಮಿಡಿ ಸೂಪರ್. ರೂಪಾ ಮೇ ಬಿ ನನ್ನ ಕ್ಲಾಸ್ಮೇಟ್ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ರೂಪಾ, ನಿಮ್ಮ ಕಮೆಂಟ್ಗೆ ತುಂಬ ಖುಷಿ ಆಯಿತು. ನಮ್ಮ ಹಾಸನ ಬಗ್ಗೆ ಹೇಳಿ ಸರ್. ಹಾಸನ ಬಗ್ಗೆ ಏನು ಹೇಳ್ದೈತೆ? ಕಲೆಗಳ ಬೀಡು, ಪ್ರೀತಿ ಒಂಥರ ನೆಲೆನಾಡು, ಹೃದಯ ಒಂಥರ ಗೂಡು, ನಮ್ಮ ಹಾಸನ ನಾಡು. ಅದಕ್ಕಿಂತ ಹೇಳಬೇಕಾ? ಹಾಸನ ಅಂದರೆ ಇಡೀ ದೇಶಕ್ಕೆ ಗೊತ್ತು. ಹಲ್ಮಿಡಿ ಶಾಸನ, ಹಾಸನ ಬಸ್ ಸ್ಟ್ಯಾಂಡು, ಹೊಂದ, ಬೇಲೂರು, ಹಳೆಬೀಡು, ಶ್ರವಣಬೆಳಗೊಳ, ಅಯ್ಯಯ್ಯೋ ಅದರಲ್ಲೂ ನಮ್ಮ ಹೊಳೆ ನರಸೀಪುರ ಹೆಂಗಿದೆ, ಅದರಲ್ಲೂ ನಮ್ಮ ಬಾಸು ದೇವೇಗೌಡರು ಅಬ್ಬಬ್ಬಬ್ಬ ದೇಶನೇ ಆಳಿದ್ರು ಅಂಥ ಮಹಾನ್ ವ್ಯಕ್ತಿಗಳು ಹುಟ್ಟಿದ ನಾಡು ಇದು ಹಾಸನ. ಅಂಥ ನಾಡಲ್ಲಿ ನಾವೆಲ್ಲರೂ ಹುಟ್ಟಿರೋದು ನಮ್ಮೆಲ್ಲರೂ ಭಾಗ್ಯ. ಆಮೇಲೆ ಸೂಪರ್ ಬ್ರೋ ಸೂಪರ್, ಐ ಲೈಕ್ ಇಟ್ ಸಿ ಮೋರ್, ಥ್ಯಾಂಕ್ ಯು. ಆಮೇಲೆ ದಿನೇಶ್ ಅವ್ರದ್ದೊಂದು ಕಾಮಿಡಿ ಹೇಳ್ಬಿಟ್ಲಾ, ಅಯ್ಯಪ್ಪ ನಿಮ್ಮೆಲ್ಲರೂ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಅಯ್ಯಯ್ಯೋ ಹಾಸನ್ ನ್ಯೂಸ್ ಪೇಜ್ ಅಲ್ವಾ, ಭಾಳ ಖುಷಿ ಆಗ್ತಾ ಇದೆ. ಹೇಗಿದ್ದೀರಾ? ಕಾಮಿಡಿ ಮಾಡೋದಕ್ಕೆ ಒಳ್ಳೆ ಟೈಮ್ ಅಲ್ವಾ? ಬರ್ಲಾ ಕುಂಬಳಕಾಯಿ ಹುಡುಗ ಬಾಗ್ಬಿಟ್ಟು ಅಂತ ಹೇಳಿದ್ರು ಮಾರಾಯ, ಎಲ್ಲ ಬಿರಿ ಹೊಡ್ಬಿಡೋದ. ಹೆಂಗಿತ್ತು? ಚೆನ್ನಾಗಿತ್ತಾ? ಐ ಲೈಕ್ ಇಟ್ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಮದುವೆ ಆಗಿದ್ದೀನಿ ಕೊರೋನಾ ಟೈಮಲ್ಲಿ. ಬಹುಶಃ ಕೊರೋನಾ ಟೈಮ್ ಇಲ್ಲ ಅಂದಿದ್ರೆ ನಮ್ಗೆ ಇಷ್ಟೊಂದು ಫ್ರೀ ಟೈಮ್ ಸಿಗ್ತಾ ಇರಲಿಲ್ಲ. ಸುಮಾರು 1 ಮಂತ್ ಇಲ್ಲಿ ಊರಲ್ಲಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ನಾನು ಕಳ್ಕೊಂಡಿದ್ದಂತಹ ಎಲ್ಲ ಮೆಮೊರಿ ಕೂಡ ನನಗೆ ನನ್ನ ಊರಲ್ಲಿ ಸಿಗ್ತಾ ಇದೆ. ಹಂಗೇನೆ ತುಂಬ ಖುಷಿಯಾಗಿದ್ದೀನಿ. ಅಣ್ಣ ಅತ್ತಿಗೆ ಒಳಗೆ ಖಾರ ರುಬ್ತಾವ್ರೆ. ಇವತ್ತೇನು ಅಂದರೆ ಸಂಡೇ ಮಂಡೇ, ನಾಳೆ ಟ್ಯೂಸ್ಡೇ ಅಲ್ವಾ, ಅದಕ್ಕೆ ಸ್ವಲ್ಪ ಖಾರ ರುಬ್ತಾವ್ರೆ. ಮಟನ್ ಸಾರು ಖಾರ ರುಬ್ತಾವ್ರೆ ಅನ್ನ ನನಗೆ ರುಬ್ಬಕ್ಕೆ ರೆಡಿ ಮಾಡ್ತಾವ್ರೆ. ನಾನು ರುಬ್ಬಿಸ್ಕೊಬಿಡ್ತೀನ. ರುಬ್ಬಕ್ಕೆ ಬಂದೇಟ್ಕೆ ಲೇ ಸುಶೀಲ, ಕಾಪಿ ತಗೋಬ, ಕಾಪಿಯಾ ಯಾರು ಬಂದವ್ರೆ ನೋಡೋಲಿ ಅಂತ ಅಂದ್ಬಿಟ್ಟು ಸಿಕ್ಕಾಬಟ್ಟೆ ಮಾತಾಡ್ಬಿಡ್ತೀನಿ. ಹೆಂಗಿದ್ದೀರಿ? ಸಂದಾಗಿದ್ದೀರಾ? ಅಣ್ಣ ಯಾಕಣ್ಣ ಹೇಳ್ತೀಯ? ಸುಮ್ಮನೆ ನಡ್ಕೊಂಡು ಬರ್ತಾ ಇದೆ, ಜನಗಳೆಲ್ಲ ಕೊಲ್ಲಲ್ಲಿ ಕನ್ನಡ. ಹಾಯ್ ಫ್ರೆಂಡ್ಸ್, ನೀವೆಲ್ಲರೂ ನಗ್ತಾ ಇರಬೇಕು. ನಗುನೇ ಬೆಸ್ಟ್ ಮೆಡಿಸನ್ನು. ಯಾಕಂದರೆ ಲಾಫ್ಟರ್ ಇಸ್ ಬೆಸ್ಟ್ ಮೆಡಿಸನ್. ಯಾವುದೇ ರೋಗಕ್ಕಾದ್ರೂ ನಗುನೇ ಮದ್ದು. ಆಮೇಲೆ ಏನು ಮಚ್ಚಿ ಸಮಾಚಾರ? ರಂಗ ಬಿಡ್ಡ, ಥ್ಯಾಂಕ್ ಮಗ. ಒಳ್ಳೆ ಡೈಲಾಗ್ ಬರಲಿ, ಒಳ್ಳೆ ಡೈಲಾಗ್. ಅಂದರೆ ಇಷ್ಟೊತ್ತವರೆಗೂ ನಾನೇನು ಕೆಟ್ಟ ಡೈಲಾಗ್ ಹೇಳೋದ್ನ ವರ್ಷ ಹೇಳ್ತಾ ಇದ್ದೀನಿ ನಾ ಮಾರಯ್ಯೋ. ವಿಶ್ ಹ್ಯಾಪಿ ಮ್ಯಾರಿಡ್ ಲೈಫ್, ಥ್ಯಾಂಕ್ ಯು. ಆಮೇಲೆ ಬಹುಶಃ ಒಂದು ಚಾಲೆಂಜಿಂಗು ಅಂದರೆ ದೇವರಾಜ್ ಅವ್ರದ್ದೊಂದು ಮಿಮಿಕ್ರಿ ಮಾಡ್ತೇನೆ. ನಾನು ಜೀವನದಲ್ಲಿ ನಾನು ಒಂದ್ಸರಿ ಪ್ರೀತಿಸಿದ ಊರು ಅಂದ್ರೆ ಅದು ನನ್ನ ಹಾಸನಲ್ಲಿರೋ ಬೇಲೂರು, ಹಳೆಬೀಡು, ಶ್ರವಣಬೆಳಗೊಳ ಇದು ಇತಿಹಾಸವನ್ನು ಹೇಳುತ್ತೆ. ಯಾಕಂದ್ರೆ ನಾನು ರಾಜರಾಜ ರವಿವರ್ಮ. ನಾನು ಒಂದ್ಸರಿ ಕಮಿಟ್ ಆದರೆ ನಾನು ಮಾತು ನಾನೇ ಕೇಳೋದಿಲ್ಲ. ನನ್ನ ತಂಗಿ ಮೈನೇ ಮುಡ್ತಾನೆ. ಎಷ್ಟು ಪವರ್ ಇರಬೇಕು ಸುವರ್ಣನ ಮಗನಿಗೆ. ರಾಜರಾಜ ರವಿವರ್ಮ. ಹಾಯ್ ಬಾಸ್, ಕೋಮಲಣ್ಣ ಇದ್ದಾಗೆ ಇದೆಯಾ? ಅಯ್ಯಯ್ಯೋ, ನಿಮ್ಮನ್ನೆಲ್ಲ ನೋಡಿ ಕಚ್ಚಿಬಿಡ್ಬೇಕು ಅನ್ಸುತ್ತೆ ಅಣ್ಣ. ದೇವರಣಿಗಳು ನಾನು ಕದ್ದಿಲ್ಲ ಅಣ್ಣ. ದಾರಿಲಿ ಬರುವಾಗ ಸುಮ್ಮನೆ ಕದ್ಬಿಟ್ರು ಅಣ್ಣ. ನೀವು ಯಾರು ಹೊಡಿನಿಲ್ಲ ಅಂದರೆ ನಾನೇ ಓಡೋಗಿ ಕಚ್ಚಿಬಿಡ್ತೀನಿ ಅಷ್ಟೇ ಈಗ. ಆಮೇಲೆ ಹೇಗಿದ್ದೀರಾ? ಆರಾಮ? ಅಕ್ಕಪಕ್ಕದಲ್ಲೆಲ್ಲ ಕೂಗ್ತವ್ರೆ, ನಾನು ಹೆಂಗೆ ಕಂಟ್ರೋಲ್ ಮಾಡಲಿ? ಯಾಕಂದರೆ
ಎಲ್ಲ ನಮ್ಮ ಹಳ್ಳಿ ಜನ ಒಳ್ಳೆ ಜನ ತಳ್ಕೊ ಬಳಕೊ ತಿಳಿಯದಂತ ಮುಗ್ಧರು. ಹಳ್ಳಿ ಜನ ಒಳ್ಳೆ ಜನ ತಳ್ಕೊ ಬಳಕೊ ತಿಳಿಯದಂತ ಮುಗ್ಧರು. ನಾನು ಆಗ್ಲಿಂದ ಬೇಡ್ಕೊತಾ ಇದ್ದೀನಿ, ನಾನಿಲ್ಲಿ ಮಾತಾಡ್ತಾ ಇದ್ದೀನಿ, ಒಂದು 5 ನಿಮಿಷ ಸುಮ್ಮನಿರಿ ಅಂತ. ಆ ಕಡೆಯಿಂದ ಒಂದು ಅಶ್ವಿನಿ, ಈ ಕಡೆಯಿಂದ ಒಂದು ಮಮ್ಮಿ ಅಂತ. ನಾನು ಅವ್ರ ಮಧ್ಯದಲ್ಲಿ ಹೆಂಗೆ ಲೈವ್ ಹೋಗ್ಲಿ? ಲೈವ್ ಹೋಗೋಕ್ಕಾಯ್ತದ? ಆಗಲ್ಲ ತಾನೆ. ಓಕೆ ಫ್ರೆಂಡ್ಸ್, ಸೂಪರ್. ನಿಮ್ಮೂರ ಹೆಸರು? ನಮ್ಮೂರು ಉದ್ದೂರು ಹೊಸಹಳ್ಳಿ, ಕೆರಗೋಡು ಪೋಸ್ಟು, ಹೊಳೆನರಸೀಪುರ ತಾಲೂಕು, ಹಳ್ಳಿ ಮೈಸೂರು ಹೋಬಳಿ. ನಮಗೆ ನಮ್ಮ ತಂದೆ ಗಿರಿಗೌಡರು ಅಂತ ತೀರ್ಕೊಂಬಿಟ್ರು. ನಮ್ಮ ಮಮ್ಮಿ ಲಕ್ಷ್ಮಮ್ಮ ಅವರು ತೀರ್ಕೊಂಬಿಟ್ರು. ಐ ಮಿಸ್ ಯು ಮಮ್ಮಿ. ಆಮೇಲೆ ಉದ್ದೂರು ಹೊಸಹಳ್ಳಿ, ಹೊಳೆನರಸೀಪುರ ತಾಲೂಕು, ಕೆರಗೋಡು ಪೋಸ್ಟು, ಹಳ್ಳಿ ಮೈಸೂರು ಹೋಬಳಿ ನಮ್ಮೂರು. ಬ್ರೋ ಯಾವ ಊರು? ಮತ್ತು ಬ್ರೋ ಯಾವ ಊರು ನಿಮ್ಮದು? ಹೊಳೆನರಸೀಪುರ ಹತ್ರ ಉದ್ದೂರು ಹೊಸಹಳ್ಳಿ. ಈ ಬೂನಹಳ್ಳಿ ಕ್ರಾಸು ಮತ್ತು ಉದ್ದೂರು, ನೆಕ್ಸ್ಟ್ ನಮ್ಮೂರು ಹೊಸಹಳ್ಳಿ. ಈ ಕಡೆಯಿಂದ ರಾಮನಾಥಪುರ, ಬೆಳವಾಡಿ ಮತ್ತು ಇದು ಎಂಥದ್ದು ಜೋಡಿಗುಬ್ಬಿ, ನೆಕ್ಸ್ಟ್ ನಮ್ಮೂರು ಉದ್ದೂರು ಹೊಸಹಳ್ಳಿ. ಸರ್ ಮೀನು ಹಿಡಿಯೋಕ್ಕೆ ಹೋಗಿಲ್ವಾ? ಖಂಡಿತವಾಗ್ಲೂ ನೋಡ್ರಪ್ಪ, ನಾನು ನಾಳೆ ಒಂದು ಸರಿ ಮೀನು ಹಿಡ್ದಿದ್ದೆ. 15 kg ಕೂಳಿಲಿ ಹಾಕಿ ನಾನೇ ಹಿಡ್ಕೊಂಡಿದ್ದೆ. ಈಗ ಮತ್ತೆ ನಾಳೆ ಮೀನು ಹಿಡಿತವ್ರೆ, ಅದಕ್ಕೆ 700 ರೂಪಾಯಿ ಕೊಟ್ಟು ಕೋಳಿ ತರಿಸಿದ್ದೀನಿ. ನಾಳೆ ಹೋಗಿ ಮೀನು ಹಿಡಿಯೋಕ್ಕೆ ಕೆಲಸ ಮಾಡ್ತೀನಿ. ಯಾಕಂದರೆ ಕೊರೋನಾ ಅಲ್ವಾ, ಎಲ್ಲೂ ಕೆಲಸ ಇಲ್ಲ. ಕೆರೆಯಲ್ಲಾದರೂ ಒಬ್ಬನೇ ಹೋಗಿ ಮೀನು ಹಿಡಿಯವ ಅಂತ. ಅಣ್ಣ ನಮಸ್ಕಾರ, ಕಾಫಿ ಆಯಿತಾ? ಎಲ್ಲಪ್ಪ ಕಾಫಿ, ನಿಮ್ಮ ಜೊತೆ ಮಾತಾಡ್ಕೊಂಡು ಕುಂತಿಲ್ವಾ? ಅಣ್ಣ ನಮ್ಮದು HD ಕೋಟೆ. ಅಣ್ಣ ಬನ್ನಿ. ಖಂಡಿತ ಬರ್ತೀನಿ ಚಿನ್ನ, ಖಂಡಿತ ಬರ್ತೀನಿ. ಲವ್ ಯು. ಹ್ಯಾಪಿ ಮ್ಯಾರಿಡ್ ಲೈಫ್. ಗೀತಾ ವೆಂಕಟೇಶ್, ಥ್ಯಾಂಕ್ ಯು. ಕೌಶಿಕ್ ನಾಯ್ಕ್, ಅಣ್ಣ ನಮಸ್ಕಾರ, ಕಾಫಿ ಆಯಿತಾ? ಥ್ಯಾಂಕ್ ಯು ಚಿನ್ನ, ಆಯಿತು. ಸರ್ ಮೀನು ಹಿಡಿಯೋಕೆ ಹೋಗಿದ್ದೀರಾ? ಖಂಡಿತ ಹಿಡಿತೀನಿ ಕಣೋ ಮಡೇನೂರು. ಹ್ಯಾಪಿ ಮ್ಯಾರಿಡ್ ಲೈಫ್ ಸರ್. ಹೌದು, ನಿಮ್ಮ ಡಿಪ್ಲೊಮೊ ಕ್ಲಾಸ್ಮೇಟು. ನಿಮ್ಮ ಕಾಮಿಡಿನ ಮಿಸ್ ಮಾಡಿದೆ. ಕಾಲೇಜಲ್ಲಿ ಇದ್ದಾಗಿಂದನೂ ನಾನು ನಿಮ್ಮ ಕಾಮಿಡಿ ಸೂಪರು. ಕಿಲಾಡಿಗಳನ್ನು ಮಿಸ್ ಮಾಡಿಲ್ಲ. ನೀವೇ ವಿನ್ ಆಗಬೇಕಿತ್ತು. ಥ್ಯಾಂಕ್ ಯು ಚಿನ್ನ. ಬಟ್ ವಿಧಿ ಆಟ, ಯಾರು ವಿನ್ ಆದ್ರೇನು, ನಿಮ್ಗಳ ಮನಸ್ಸಲ್ಲಿ ನಾನಿದ್ದೀನಲ್ವಾ. ಲವ್ ಯು. ಶುಂಠಿ ಎತ್ತದ ಶುಂಠಿ ಹಾಕಿದ್ದಾರೆ? ಖಂಡಿತ ಹಾಕಿದ್ದೀನಿ. ಈ ಸರಿ ಒಂದು 40 ಚೀಲ ಶುಂಠಿ ಹಾಕಿದ್ದೀನಿ. ನಾನು ರೈತ, ಸುಮಾರು ಒಂದು 7 ಎಕರೆಗೆ ನೇಗಿಲು ಹೊಡೆದಿದ್ದೀನಿ, ಹೊಲ ಉಳ್ತೀನಿ. ಇವಾಗೆಲ್ಲ ಈಗ ತಾನೇ ಗುದ್ದಲಿ ಗದ್ದೆಗೆ ಬದ ಹಾಕಿ ಈಗ ತಾನೇ ಜಸ್ಟ್ ಇಲ್ಲಿ ಬಂದು ಇಳಿದಿದ್ದೀನಿ. ಆಮೇಲೆ ನಮ್ಮ ಕರೆ ಖಂಡಿತ ಬನ್ನಿ ಸರ್, ಕಿಕ್ಕೇರಿಗೆ ಬನ್ನಿ ಅಣ್ಣ. ಇದೆಲ್ಲ ಮೊದಲು ಖಂಡಿತ ಬರ್ತೀನಿ. ರಾಕೇಶ್ ಜಿಲ್ಲೆಯ ಚೆಲುವೇಗೌಡರು ಬರ್ತೀನಿ. ದೇವರಣ್ಣ ಮ್ಯಾರಿಡ್ ಲೈಫ್, ನಿಮಗೆ ಮದುವೆ ಖಂಡಿತ. ಮತ್ತು ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಆಮೇಲೆ ದಯವಿಟ್ಟು ಇದ್ರ ಮಧ್ಯದಲ್ಲಿ ನಿಮ್ಮನ್ನೆಲ್ಲ ನಗ್ಸೋದಕ್ಕೊಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಕಾಮಿಡಿ ಕಿಲಾಡಿಗಳು ಮುಗಿದ್ಮೇಲೆ ಹಾಳಾದ ಕೊರೋನಾ ಅನ್ನೋ ಮಹಾಮಾರಿ ನಿಮ್ಮ ರಿಲೇಷನ್ಶಿಪ್ನ ಸ್ವಲ್ಪ ದೂರ ಮಾಡ್ತಾಯಿದೆ. ಭಾಳ ಬೇಜಾರಾಗುತ್ತೆ. ಇಷ್ಟೊತ್ತಿಗೆ ಇನ್ನೊಂದು ಚಾಂಪಿಯನ್ಶಿಪ್ ಸ್ಟಾರ್ಟ್ ಆಗೋದು. ನಿಮ್ಮನ್ನೆಲ್ಲರನ್ನೂ ನಗ್ಸೋದಕ್ಕೆ ನಾವು ಖಂಡಿತ ಬರ್ತಾಯಿದ್ವಿ. ಬಟ್ ಸಮಯ ಹೀಗಾಗೋಯ್ತು. ಸೂಪರ್ ಅಣ್ಣ, ನಿಮ್ಮ ಮದುವೆಗೆ ಬರೋಕ್ಕಾಗಲಿಲ್ಲ. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಚಿನ್ನ, ನಾನು ಇನ್ನೊಂದು ಸಾರಿ ಕರಿತೀನಿ ಖಂಡಿತ. ನಾವು ಬರೋದು ಮೀನು ಹಿಡಿಯೋಕ್ಕೆ ಕರೆಗೆ. ಆಯ್ ಚೆನ್ನಾಗಿರಿ, ನಮಸ್ಕಾರ. ಆಯ್ ನಮಸ್ಕಾರ, ಚೆನ್ನಾಗಿರಿ. ಆ ಕಡೆಯಿಂದ ಕೂಗ್ತಾ ಇದ್ದಾರೆ, ದಯವಿಟ್ಟು ಮಾತಾಡೋಕ್ಕಾಗಲ್ಲ. ಹೆಂಡ್ತಿ ಮನೇಲಿದ್ದಾರೆ? ಖಂಡಿತ ಇದ್ದಾರೆ. ಎವ್ರಿ ಡಿಸ್ಟರ್ಬೆನ್ಸು ಆ ಕಡೆ ಈ ಕಡೆ. ಮತ್ತು ಹೇಗಿದ್ದೀರಾ? ಅತ್ತಿಗೆ ತೋರಿಸಿ. ಅತ್ತಿಗೆ ಎಲ್ಲ ಹೋಗಿದ್ದಾರೆ. ಅದಕ್ಕೆ ನೀವು ನೋಡೋಕ್ಕಾಗಲ್ಲ, ಯಾಕೆಂದರೆ ಬೆಳಕಿನ ಹೊತ್ತು ನೋಡೋಕ್ಕಾಗಲ್ಲ. ಅದಕ್ಕೆ ಕತ್ಲೆ ಹೊತ್ತು ನೋಡಬೇಕು. ಕಾಮಿಡಿ ಕಿಲಾಡಿ ಶೋಸಲ್ಲಿ ಡಬಲ್ ಮೀನಿಂಗ್ ಕಾಮಿಡಿ ಜಾಸ್ತಿ. ಒಳ್ಳೆ ಕಂಟೆಂಟ್ ಇಟ್ಕೊಂಡು ಕಾಮಿಡಿ ಮಾಡಿದೆ. ಲೈಕ್ 2007 ಕಾಮಿಡಿ ಶೋ ವೆನ್ ಚಿಕ್ಕಣ್ಣ ಆ್ಯಂಡ್ ಕುರಿ ವಾಸ್ ದೇರ್. ಖಂಡಿತವಾಗ್ಲೂ ಆ ಥರ ಮಾಡೋಣ, ಒಳ್ಳೆ ಕಾಮಿಡಿ. ಸರ್ ಪ್ರಕಾಶ್ ರೈ ಡೈಲಾಗ್ ಹೊಡಿರಿ ಸರ್. ಅವ್ನು ಮಡೇನೂರು ಮನು. ನಾನು ಯಾವ್ದು ಕಾಮಿಡಿ ಮಾಡೋಲ್ಲ ಅದನ್ನು ಹೇಳ್ತಾನೆ. ಇರೋ ನೀನು ಮಾಡಿ ತೋರ್ತಲೇ ಮಡೇನೂರ, ಸುಮ್ಮನೆ ಇರತ್ತಗಲೇ. ಜಮೀನು ಹೇಗಿತ್ತು? ಜಮೀನು ಸೂಪರಾಗಿದೆ. ಅದಕ್ಕೆ ತೋರಿಸಿ ಖಂಡಿತ ತೋರ್ತೀನಿ. ಬ್ರದರ್ ಯಾವುದಾದ್ರೂ ಸರ್, ಬ್ರದರ್ ಯಾವುದಾದ್ರೂ ಬಾಲಣ್ಣ ಡೈಲಾಗ್ ಹೇಳಿ. ಓಕೆ. ಕಾಮಿಡಿ ಕಿಲಾಡಿಗಳು ಜರ್ನಿ ಹೇಗಿತ್ತು ಸರ್? ಕಾಮಿಡಿ ಕಿಲಾಡಿ ಜರ್ನಿ ವಾಸ್ ಫ್ಯಾಂಟಾಸ್ಟಿಕ್. ತುಂಬ ಚೆನ್ನಾಗಿತ್ತು. ಯಾಕಂದರೆ ನನ್ನ ಲೈಫಲ್ಲೇ ಮರಿಲಾಗದಂಥ ಒಂದು ಮೂಮೆಂಟ್ ಅಂದರೆ ಕಾಮಿಡಿ ಕಿಲಾಡಿ. ಯಾಕೆಂದರೆ ಒಬ್ಬ ಸಾಮಾನ್ಯ ಮನುಷ್ಯನ ದೊಡ್ಡ ಸೆಲೆಬ್ರಿಟಿ ಮಾಡೋ ತಾಕತ್ತಿರೋದು ಜಿ ಕನ್ನಡಕ್ಕೆ ಮಾತ್ರ. ಐ ಲವ್ ಯು ಜಿ ಕನ್ನಡ. ಶರಣಣ್ಣ ಆ್ಯಂಡ್ ಸತೀಶ್ ಅಣ್ಣ, ನಿಮ್ಮೆಲ್ಲರೂ ಕೋಟಿ ನಮಸ್ಕಾರಗಳು. ಒಬ್ಬ ಕಾಮನ್ ಪೀಪಲ್ನ ಯಾರೋ ಗುರುತಿಡಿದೋದನ್ನ ದೊಡ್ಡ ಸೆಲೆಬ್ರಿಟಿ ಮಾಡ್ತೀರಾ. ಹಾಗೆ ನನ್ನೂ ಕೂಡ ತುಕಾಲಿ ಸ್ಟಾರ್ ಮಾಡಿ ಜನಗಳ ಮನಸ್ಸಲ್ಲಿ ನಗ್ಸೋದಕ್ಕೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದೀರಾ. ಲವ್ ಯು ಅಣ್ಣ. ನಿಮ್ಮ ಪ್ರೀತಿಗೆ ಯಾವಾಗಲೂ ನಾನು ಚಿರಋಣಿಯಾಗಿರ್ತೀನಿ.
ಹಾಯ್ ಸರ್, ನಿಮ್ಮ ಕಾಮಿಡಿ ನೋಡ್ತಾ ಇರ್ತೇನೆ, ಬಹಳ ಚೆನ್ನಾಗಿರುತ್ತೆ ನಿಮ್ಮ ಕಾಮಿಡಿ, ಹೀಗೆ ನಮ್ಮನ್ನು ನಗಿಸ್ತಾ ಇರಿ. ಹಾಯ್ ಬ್ರದರ್. ಅಣ್ಣ ಅಕ್ಕನ ತೋರಿಸಿ, ಖಂಡಿತ ತೋರಿಸ್ತೀನಿ. ಲೈವ್ ಕ್ಲೋಸ್ ಆಗೋದಕ್ಕೆ ಅಕ್ಕನ ತೋರಿಸ್ತೀನಿ. ಅಕ್ಕ ಮೇಕಪ್ ಮಾಡ್ಕೊತಿದ್ದಾರೆ. ವಿತೌಟ್ ಮೇಕಪ್ಪಲ್ಲಿ ಏನಾದರೂ ಬಂದುಬಿಟ್ರೆ ಹಾಗೆ ಶಾಕ್ ಹೊಡೆದು ತಲೆ ತಿರುಗಿಬಿಡುತ್ತೆ ನಿಮಗೆ. ಅದಕ್ಕೆ ಸ್ವಲ್ಪ ಮೇಕಪ್ ಮಾಡಿ ಆಮೇಲೆ ನಾನು ಹೆಂಡ್ತಿ ತೋರಿಸ್ತೀನಿ. ಓಕೆ? ಎಷ್ಟು ದಿನ ಇಲ್ಲೇ ಇರುತ್ತಿ ಕೊರೋನಾ, ಎಷ್ಟು ದಿನ ಇಲ್ಲೇ ಇರುತ್ತಿ ಕೊರೋನಾ, ಹೋಗತ್ತಾಗಿ ಕೊರೋನಾ. ಮತ್ತೆ ಆರಾಮ, ಹೇಗಿದ್ದೀರಾ? ಮತ್ತೆ ಫಿನಿಶ್. ಓಕೆ, ಹಾಂ ಆಯಿತು. ಮತ್ತೆ ಮಳೆನೂರು ಮನು ಡೈಲಾಗ್ ಹೊಡೀರಿ, ಮಳೆನೂರು ಮನು ಡೈಲಾಗ್ ಹೊಡೀರಿ. ವಾಶಾಕಿ ಬಿಡುವೇನು, ವಾಶಾಕಿ ಬಿಡುವೇನು. ಅಣ್ಣ ನಿಮ್ಮ ನಂಬರ್ ಖಂಡಿತ ಹೇಳ್ತೀನಿ ಚೆನ್ನಾಗಿ, ಖಂಡಿತ ಹೇಳ್ತೀನಿ. ಹೌದೌದು, ಖಂಡಿತ ಹೇಳ್ತೀನಿ. ಎಂಡತಿ ನಿನಗೆ ಕೈ ಮುಗಿತೀನಿ, ದಯವಿಟ್ಟು ಈ ನಾಯಿ ನರಿಗಳನ್ನೆಲ್ಲ ಸೈಡ್ಗೆ ಹಾಕು. ಫಸ್ಟು ಇಲ್ಲಿ ಇದು ಮಾಡೋಕ್ಕಾಯ್ತಾ ಇಲ್ಲ, ಲೈವ್ನೇ ಹೋಗ್ಕಾಯ್ತಾ ಇಲ್ಲ. ತಮಾಷೆ ಆಡ್ತೀಯಾ? ಜನ ನನಗೆ ಕ್ಯಾಕ್ರಸ್ ಮಕ್ಕೂಗಿದ್ದಾರೆ, ಇದೇನಪ್ಪ ಲೈವ್ ಮಾಡ್ತಾವನೆ ಅಂತವ, ನಾನು ಹೆಂಗೆ ಲೈವ್ ಮಾಡಲಿ? ಹಾಯ್ ಫ್ರೆಂಡ್ಸ್, ಹಾಯ್ ಬ್ರದರ್. ಬೇಜಾರು ಮಾಡ್ಕೊಬಿಡಿ. ಅಕ್ಕಪಕ್ಕ ಚಿಲ್ಟುಸ್ ಪಲ್ಟುಸ್ ಎಲ್ಲ ಬಂದು, ನಾಯಿ ನರಿಗಳೆಲ್ಲ ಬಂದು ತಲೆ ಮೇಲೆ ಕೂತ್ಕೊಬಿಟ್ಟವೆ. ಆಮೇಲೆ ಫ್ರೆಂಡ್ಸ್, ನಿಮ್ಮೆಲ್ಲರೂ ಪ್ರೀತಿಗೆ ನಾನು ಯಾವಾಗಲೂ ಚಿರುಣಿಯಾಗಿರ್ತೀನಿ. ಆಮೇಲೆ ದಿವಾಕರ್ ಸರ್ ಕಾಮಿಡಿ ಹೀರೋ, ನಮ್ಮ ಊರು ಅಕ್ಕಿ ಹಬ್ಬಳು. ಥ್ಯಾಂಕ್ ಯು. ಸಖತ್ ಕಾಮಿಡಿ ಸರ್ ನೀವು, ಡಿ ಬಾಸ್ ಕಾಮಿಡಿ ಮಾಡಿ. ಓಕೆ, ಖಂಡಿತ ಮಾಡ್ತೀನಿ. ಓಕೆ ಚಿನ್ನ, ಥ್ಯಾಂಕ್ ಯು ಶಂಕರ್ ಗೌಡರು. ಟೆಲ್ ಅಬೌಟ್ ಪ್ರೇಮ್ಸ್ ವೆನ್ ಹಿ ಕೆಮ್ ಟು ಶೋ ಪ್ರಮೋಟ್ ಏಕಲವ್ಯ ಮೂವಿ. ಓ ಥ್ಯಾಂಕ್ ಯು. ಸ್ವಲ್ಪ ಇಂಗ್ಲೀಷಲ್ಲಿ ಸ್ವಲ್ಪ ವೀಕು, ಓದಿದ್ದು ಡಿಪ್ಲೊಮಾನೇ, ಆದರೆ ಇಂಗ್ಲೀಷಲ್ಲಿ ಸ್ವಲ್ಪ ವೀಕು. ಸೂಪರ್, ಥ್ಯಾಂಕ್ ಯು. ಕಾಫಿ ಆಯಿತಾ? ಖಂಡಿತ ಈಗ ಆಯ್ತಿದೆ. ನನ್ನ ಹೆಂಡತಿ ಕಾಫಿ ಇಟ್ಕೊಂಡು ಮೇಕಪ್ ಮಾಡ್ಕೊಂಡು ರೆಡಿಯಾಗವಳೆ. ತೋರಿಸ್ತೀನಿ, ಡೋಂಟ್ ವರಿ. ಆಮೇಲೆ ಹಾಯ್ ಬ್ರೋ, ನಮ್ಮ ಅಜ್ಜಿ ಊರು ಉದ್ದೂರು ಹೊಸಹಳ್ಳಿ. ಥ್ಯಾಂಕ್ ಯು ಸೊ ಮಚ್. ಅಣ್ಣ ಮದುವೆ ಆಗಿಬಿಟ್ಟು ಒಳ್ಳೆಯದಾಗಲಿ, ಮದುವೆ ಜೀವನ ಸಂತೋಷವಾಗಿ. ಥ್ಯಾಂಕ್ ಯು ಜನ, ನಿಮ್ಮೆಲ್ಲರೂ ಪ್ರೀತಿಗೆ ಕೋಟಿ ನಮಸ್ಕಾರಗಳು. ಇವಾಗೆಲ್ಲ ಕೊರೋನಾ ಬಂದ್ಬಿಟ್ಟು ಎಣ್ಣೆ ಹೊಡೆಯೋರ ಕತೆ ಹೆಂಗಾಗ್ಬಿಟ್ಟದೆ ಅಂದರೆ, ಶಿವನೇ ಬೇಡ ಕಣಪ್ಪ ಎಣ್ಣೆ ಹೊಡೆಯೋರ ಕತೆ. ಮೊದಲು ಎಣ್ಣೆ ಹೊಡೆದ್ಬಿಟ್ಟು ತೂರಾಡಿ ಬಿದ್ದುಬಿಟ್ರೆ ಲೇ ಅವನ್ನ ಎಳ್ಕೊಂಡೋಗಿ ಆ ಕಡೆ ದರ ಅಂತ ರೋಡಿಂದ ಆಚೆಗೆ ಎಷ್ಟು ಬಿಸಾಕ್ಬಿಟ್ರು ಅನ್ನೋರು. ಈಗ ಎಣ್ಣೆ ಹೊಡೆದು ಬಿತ್ಕೊಬಿಟ್ರೆ, ಅಣ್ಣ ನಿಂಗೆ ಕೈ ಮುಗಿತೀನಿ ಹೇಳೋಣ, ಎಣ್ಣೆ ಎಲ್ಲಿ ಮಾರ್ತಾವ್ರೆ ತೋರ್ಸೋಣ ಅನ್ನಂಗಾಗದೆ. ಆಮೇಲೆ ಡಿ ಬಾಸ್ ಡೈಲಾಗ್ ಪ್ಲೀಸ್. ನಿಮ್ಮ ಊರು ಹಳೆಬೀಡು ಬಂದಿದೆ, ನಮ್ಮ ಅಜ್ಜಿ ಮೀಟ್ ಮಾಡಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಮಾಡಿದ್ದೀರಾ ಸಾರ್? ಓಕೆ, ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸರ್, ಲವ್ ಯು ಟು. ರಾಮನಹಳ್ಳಿ ಅಲ್ವಾ ಮ್ಯಾರೇಜ್ ಆಗಿದ್ದು? ಹೌದು, ಎಸ್. ಆಮೇಲೆ ನಿಮ್ಮೆಲ್ರಿಗೂ ಒಂದು ವಿಚಾರ ಹೇಳಬೇಕು. ನಾವು ಮ್ಯಾರೇಜ್ ಆಗೋದಕ್ಕೆ ಪ್ಲೇಸ್ ಅದು ರಾಮನಹಳ್ಳಿ ಕೋಡಿಯಮ್ಮ ಟೆಂಪಲ್ಲು. ಆ ದೇವ್ರಿಗೆ ನನ್ನ ಕೋಟಿ ನಮಸ್ಕಾರಗಳು. ಆ ದೇವರ ಆಶೀರ್ವಾದದಿಂದ ಮದುವೆ ಆಗಿದೆ. ಒಳ್ಳೆಯದಾಗಲಿ, ನಮ್ಮ ಲೈಫ್ಗೂ ಒಳ್ಳೆಯದಾಗಲಿ. ಆ ದೇವ್ರಿಗೆ ಇನ್ನಷ್ಟು, ಆ ದೇವರ ಸ್ಥಳದಲ್ಲಿ ಇನ್ನಷ್ಟು ಮದುವೆಗಳಾಗಲಿ, ಇನ್ನಷ್ಟು ಜನ ಕಂಕಣ ಭಾಗ್ಯ ಕೂಡಲಿ ಇನ್ನಷ್ಟು ಜನಕ್ಕೆ ಅನ್ನೋದು ನನ್ನ ಆಸೆ. ನಮ್ಮ ಅಲ್ಲಿ ರಾಮನಹಳ್ಳಿಲಿ ಮದುವೆ ಆಗೋದಕ್ಕೆ ಮೂಲ ಕಾರಣ ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಕುಮಾರ್ ಅವರೇ, ನಿಮಗೆ ಒಂದು ಥ್ಯಾಂಕ್ಸು. ನಮ್ಮ ಮದುವೆಗೆ ತುಂಬ ಸಹಕಾರ ಮಾಡಿದ್ದೀರಾ ರಾಮನಹಳ್ಳಿ ಗ್ರಾಮ ಪಂಚಾಯತಿ ಮೆಂಬರ್ ಕುಮಾರ್. ಥ್ಯಾಂಕ್ ಯು ಸೋ ಮಚ್ ಕುಮಾರ್ ಅವರೇ. ಆಮೇಲೆ ಮದುವೆಗೆ ತುಂಬ ಜನ ಸಪೋರ್ಟ್ ಮಾಡಿದ್ದು, ಡಿಪ್ಲೊಮಾ ಮಾಡಿದ್ದು ಕುಶಾಲನಗರದಲ್ಲಿ. ಲವ್ ಯು ಸರ್, ಲವ್ ಯು ಟು. ಡಿ ಬಾಸ್ ಡೈಲಾಗ್ ಖಂಡಿತ ಹೊಡಿತೀನಿ. ಡಿ ಬಾಸ್ ಡೈಲಾಗ್ ಮಾಡಿ ಪ್ಲೀಸ್ ಅಂತ ಖಂಡಿತ ಹೊಡಿತೀನಿ. ಖಂಡಿತ. ಹಾಯ್ ಸಂತು ಅಣ್ಣ, ಚೆನ್ನಾಗಿದ್ದೀರಾ? ನಾವು ಗಣಿಸಿ. ಥ್ಯಾಂಕ್ ಯು. ಹಾಯ್ ಚಿನ್ನ, ಥ್ಯಾಂಕ್ ಯು. ರಾಮಾಚಾರಿ ಅಲ್ವಾ ನಿಮ್ಮ ಮ್ಯಾರೇಜ್ ಆಗಿದ್ದು? ರಾಮನಹಳ್ಳಿ. ರಾಮನಹಳ್ಳಿ, ಖಂಡಿತ ರಾಮನಹಳ್ಳಿ. ಹೌದು, ಎಸ್. ಆಮೇಲೆ ನಮ್ಮ ಫೇವ್ರೇಟು ಮುಸುರೆ ಕೃಷ್ಣಮೂರ್ತಿ ಅವ್ರದ್ದು ಒಂದು ಡೈಲಾಗ್ ಹೊಡಿಲ್ಲ? ಮುಸುರೆ ಕೃಷ್ಣಮೂರ್ತಿ ಅವ್ರದ್ದು. ಅಯ್ಯಯ್ಯ, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಎತ್ತು ಸೋರಿ ಅಯ್ಯಯ್ಯ ಬಂದುಬಿಟ್ರಾ, ಅದು ಪ್ಯಾಟೆ ಡಾಕ್ಟ್ರು ಬಂದುಬಿಟ್ರಾ, ಬಿಟ್ಬಿಡ್ತೀವ. ಈ ಒಕ್ಕನ ಸಕಲಾಚಾರಿ ಅಂದರೆ ಏನು ಅಂತ ಗೊತ್ತಾ? ಎತ್ತು ಸೋರಿ
ಅಯ್ಯಯ್ಯ, ಕೊರೋನಾ ಬಂದ ಮೇಲೆ ನಮ್ಮ ನಾಟಿ ಔಷಧಿಗೆ ಬೆಲೆ ಇಲ್ದಂಗೆ ಆಗೋಯ್ತು. ನಾನು ನಾಟಿ ಔಷಧಿ ಕೊಡೋಕ್ಕೆ ಶುರು ಮಾಡಿದ್ರೆ ಕೊರೋನಾ ಹಂಗೆ ಮನೆ ಬಿಟ್ಟು ಓಡೋಗ್ಬೇಕು. ಇವೆಲ್ಲ ಕಿಲಿಯು ಕೊರೋನಾ ಕಿಲಿಯು. ಹಾಯ್ 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 ಅಣ್ಣ, ಡಿ ಬಾಸ್ ಕಾಮಿಡಿ ಮಾಡಿ ಪ್ಲೀಸ್ ಪ್ಲೀಸ್, ಖಂಡಿತ ಮಾಡ್ತಿದ್ದೇನೆ ಖಂಡಿತ. ಆಮೇಲೆ ಹಾಯ್ 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 ಹಾಯ್, ಥ್ಯಾಂಕ್ ಯು ಅಣ್ಣ, ಚೆನ್ನಾಗಿದ್ದೀರಾ? ಫೈನ್ ಕಣ, ಒಂದು ಚೆನ್ನಾಗಿದ್ದೀನಿ. ಆಮೇಲೆ ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಕೂಡ ಕೋಟಿ ಕೋಟಿ ಥ್ಯಾಂಕ್ಸು. ನಾವು ಹಳ್ಳಿಲಿದ್ದೀವಿ, ಎಲ್ಲಿರಲಿ ಏನೇ ಮಾಡಲಿ ಕೊನೆಗೆ ಒಂದು ದಿವಸ ನಮ್ಮ ಹಳ್ಳಿಗೆ ಬರಲೇಬೇಕನ್ರಿ. ಯಾರು ಏನೇ ಮಾಡಲಿ, ಎಷ್ಟೇ ಸಾಧನೆ ಮಾಡಲಿ, ನಮ್ಮ ಹಳ್ಳಿ ನಮ್ಮ ಮನೆಗೆ ಬರಲೇಬೇಕು. ಅದು ನಮ್ಮ ಹಳ್ಳಿ ಪವರ್ ಅಂದರೆ. ಯಾಕೆಂದರೆ ಹಳ್ಳಿ ಜನ, ನಮ್ಮ ರೈತರು, ಅವರಿಂದನೇ ಕಣ್ರಿ ದೇಶ. ಅವರು ದಿನನಿತ್ಯ ಪಡೋ ಕಷ್ಟ, ದಿನನಿತ್ಯ ಪಡೋ ಶ್ರಮ, ಪ್ರತಿನಿತ್ಯ ಬೆಳೆಯೋ ಬೆಳೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಮನುಷ್ಯನಿಗೆ. ರೈತ ಬೆಳೆ ಬೆಳೆಯೋದು ನಿಲ್ಲಿಸ್ಬಿಟ್ರೆ ದೇಶನೇ ಒಂದು ಕ್ಷಣ ಸ್ತಬ್ಧ ಆಗಿಬಿಡುತ್ತೆ. ಅದಕ್ಕೆ ನಾನಿವತ್ತು ಲೈವಲ್ಲಿ ನಮ್ಮ ರೈತರಿಗೆ ಒಂದು ದೊಡ್ಡ ಸಲ್ಯೂಟ್ ಹೊಡಿತೀನಿ. ಹಾಗೆಯೇ ಕೊರೋನಾಗೋಸ್ಕರ ನಿರಂತರವಾಗಿ ಹೋರಾಡ್ತಾ ಇರೋ ಆರಕ್ಷಕ ಸಿಬ್ಬಂದಿಯವರು, ಡಾಕ್ಟರ್ಸು, ಆಮೇಲೆ ನಮ್ಮ ಜಿಲ್ಲಾಧಿಕಾರಿಗಳು, ಸರ್ಕಾರಿ ನೌಕರರುಗಳು, ಹಾಗೆಯೇ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅವ್ರಿಗೂ, ನರ್ಸ್ಗಳಾಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಎಲ್ಲ ಇಲಾಖೆಯವ್ರಿಗೂ ನಾನು ದೊಡ್ಡ ಸಲ್ಯೂಟ್ ಹೇಳ್ತೀನಿ. ಯಾಕೆಂದರೆ ಹಗಲು ರಾತ್ರಿ ನಾವುಗಳು ಚೆನ್ನಾಗಿರಲಿ ಅಂತ ಅವ್ರು ಬೀದಿಲಿ ಇಟ್ಕೊಂಡು ನಮ್ಮನ್ನೆಲ್ಲ ಒಳಗಿಟ್ಟಿದ್ದಾರೆ. ಆದರೂ ಕೂಡ ನಾವು ಕೆಲವರು ಬೀದಿಲಿ ಓಡಾಡ್ತೀವಿ, ಅವ್ರಿಗೆ ರಿಸ್ಕ್ ಕೊಡ್ತೀವಿ. ಬೇಕಾ ಇದೆಲ್ಲ? ದಯವಿಟ್ಟು ಮನೇಲಿರಿ. ನಮಗೋಸ್ಕರ ಅವ್ರು ಮಾಡ್ತಾ ಇರೋದು. ಕೊರೋನಾ ಓಡಿಸಾದ್ಮೇಲೆ ನಾವು ಇದು ಮಾಡೋಣ. ಹಾಂ, ಹಾಯ್ ಹಾಯ್ ಅಣ್ಣ, ವಿಶ್ ಯು ಹ್ಯಾಪಿ ಮ್ಯಾರಿಡ್. ನಿಮ್ಗೆ ಒಳ್ಳೆಯ ಸಿನಿಮಾ ಚಾನ್ಸ್ ಸಿಗಲಿ. ಖಂಡಿತ ಮಾಡ್ತಾಯಿದ್ದೀನಿ. ಈಗಾಗಲೇ ಕಾಣಿಯಾದವರ ಬಗ್ಗೆ ಪ್ರಕಟಣೆ ಅಂತ ಸಿನಿಮಾ ಕಂಪ್ಲೀಟ್ ಆಗಿದೆ. ರ್ಯಾಂಬೋ 2 ಡೈರೆಕ್ಟ್ರು ಅನಿಲ್ ಅಣ್ಣ ಮಾಡಿರೋದು. ಅನಿಲ್ ಅಣ್ಣ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ, ಥ್ಯಾಂಕ್ಸ್ ಅಣ್ಣ. ಆಮೇಲೆ ಗುಬ್ಬಿ ಮರಿ ಅಂತ ಸಿನಿಮಾ, ನನ್ನ ಆತ್ಮೀಯ ಗೆಳೆಯ ಆನಂದ್ ಬಾಬು ಅಂತ, ನನ್ನ ಆತ್ಮೀಯ ಗೆಳೆಯ ಆನಂದ್ ಬಾಬು, ಗುಬ್ಬಿ ಮರಿ ಕಮರೋಟು ಚೆಕ್ ಪೋಸ್ಟ್ ಆದಮೇಲೆ ನೆಕ್ಸ್ಟ್ ಗುಬ್ಬಿ ಮರಿ ಅಂತ ಸಿನಿಮಾ ಮಾಡ್ದ. ಸಖತ್ತಾಗಿ ಮಾಡಿದ್ದಾನೆ. ಅದರಲ್ಲಿ ನಾನು ರಾಮಣ್ಣ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ತುಂಬ ಖುಷಿ ಆಯಿತು. ಅದಾದಮೇಲೆ ಮೇಷ್ಟ್ರು ಮದುವೆ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದಾರೆ. ಅದು ಮಾತ್ಕಾರ್ ಮಲ್ಲಣ್ಣದಲ್ಲಿ ರವಿ ಗೌಡ್ರು, ಕಲ್ಲಣ್ಣ, ಪುಟ್ಟಸ್ವಾಮಿ ಅಂತ ಇದ್ದಾರಲ್ಲ, ಪುಟ್ಟಸ್ವಾಮಿಯವರು ಮಾಡ್ತಾ ಇರತಕ್ಕಂಥದ್ದು ಸಿನಿಮಾ. ಸೂಪರಾಗಿದೆ. ಸಂತು ನಾನು ಕಣೋ, ಚಿಕ್ಕ ಬ್ಯಾಡ್ರಲ್ಲಿ ಜಗ ಹೆಂಗಿದೆಯೋ? ಹ್ಯಾಪಿ ಮ್ಯಾರಿಡ್ ಲೈಫ್ ಸೂಪರ್. ಐ ಲೈಕ್ ಯುವರ್ ಮುಸ್ರಿ ಸರ್ ಮಿಮಿಕ್ರಿ ಸೂಪರ್. ಥ್ಯಾಂಕ್ ಯು ಕಣ, ಥ್ಯಾಂಕ್ ಯು. ಆಮೇಲೆ ತುಂಬ ಸಿನಿಮಾ ಮಾಡ್ತಾಯಿದ್ದೀನಿ. ಆಮೇಲೆ ಅನೂಪ್ ರೇವಣ್ಣ ಅವ್ರ ಜೊತೆ ಬೇಬಿ 2 ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಆಮೇಲೆ ಅಲೆಮಾರಿ ಸಂತು ಸರ್ ಜೊತೆ ಹರಿ ಸಂತೋಷ್ ಅವರು ಅದೇ ಬಿಚ್ಚುಗತ್ತಿ ಮಾಡ್ತಾರಲ್ಲ ಅವ್ರ ಜೊತೆ ಬಂಪರ್ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಕಾಮಿಡಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಜೊತೆ ಒಂದು 2 ಸಿನಿಮಾ ಮಾಡ್ತಾಯಿದ್ದೀನಿ. ಒಂದು ತ್ರಿಬಲ್ ರೈಡಿಂಗ್ ಅಂತ, ಇನ್ನೊಂದು ಪ್ರೊಡಕ್ಷನ್ ಹಂತದಲ್ಲಿದೆ. ಆಮೇಲೆ ನಮ್ಮ ಸ್ನೇಹಿತರ ಜೊತೆ ಇನ್ನೊಂದು ಸಿನಿಮಾ ಮಾಡ್ತಾಯಿದ್ದೆ, ಶ್ರೀಹರಿ ಅಂದ್ಬಿಟ್ಟು ಅವ್ರ ಜೊತೆ ಡಕ್ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಪ್ಯಾನ್ ಇಂಡಿಯಾ ಮೂವಿ. ಇನ್ನೂ ತುಂಬ ಮೂವಿಗಳು ಮಾಡ್ತಾಯಿದ್ದೀನಿ. ಆಮೇಲೆ ರಾಮಪುರದ ದುಶಾಸನ ಅಂತ ನನ್ನ ಸ್ನೇಹಿತ ಮಾಡ್ತಾಯಿದ್ದೀನಿ, ಅದರಲ್ಲೂ ಕೂಡ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಕೂಡ ಸಿನಿಮಾದಲ್ಲಿ ಒಳ್ಳೊಳ್ಳೆ ಅವಕಾಶ ಕೊಟ್ಟಿದ್ದಾರೆ, ಥ್ಯಾಂಕ್ ಯು. ಆದಷ್ಟು ಬೇಗ ನಿಮ್ಮ ಆಶೀರ್ವಾದದಿಂದ ನಾನು ಮುಂದೆ ಹೋಗಂಗೆ ಮಾಡಿಕೊಡಿ. ನಿಮ್ಮ ಮೂವಿಗಳೆಲ್ಲ ಸಕ್ಸಸ್ ಆಗಲಿ ಸರ್. ಖಂಡಿತ ಆಗುತ್ತೆ, ಚೆನ್ನಾಗಿ ಖಂಡಿತ ಆಗುತ್ತೆ. ಹ್ಯಾಪಿ ಮ್ಯಾರಿಡ್ ಲೈಫ್ ಸರ್. ಐ ಲೈಕ್ ಯು. ಮುಂದೆ ಬಾ. ಈಗ ಸ್ವಲ್ಪ ಲೈಟ್ ಬರ್ಬೋದು ನನ್ನ ಮುಖಕ್ಕೆ. ಓಕೆ ಲೈಟ್ಸ್ ಓಕೆ ಡನ್. ಮತ್ತು ಹಾಯ್, ನಮ್ಮಗಳು ಸಕ್ಸಸ್ ಆಗಲಿ. ಹಾಯ್. ಆಮೇಲೆ ಇದೇ ಅವ್ರ ಖುಷಿಯಲ್ಲಿ ನಮ್ಮ ದುನಿಯಾ ಕಿಶೋರ್ ಅವ್ರದ್ದು ಒಂದು ಮಿಮಿಕ್ರಿ ಮಾಡ್ತೀನಿ. ಹೋದ್ವಾ ಬಂದ್ವಾ ನನಗಿರಬೇಕು, ಏನಾದರೂ ಯಾವ ಮಾಡಿದ್ರೆ ಡಮ್ ಅನ್ಸ್ಬಿಡ್ತೀನಿ. ಇದೇನು ಅಂದ್ಕೊಂಡಿದ್ಯಾ? ಪಟಾಕಿ ಹೊಡೆಯೋಗನ್ನು ಅಂದ್ಕೊಂಡಿದ್ಯಾ? ಟ್ರಿಗರ್ ಅಂದ್ಕೊತಾ ಅಂದರೆ ಒಂದೇ ಬುಲೆಟ್ಟು, ಹೆಸರಿಗೆ ಎನ್ಕೌಂಟ್ರಾಗಿ ಹೋಗ್ತೀಯಾ? ಏನ್ರೋ ಇದು ಪೆಟ್ರೋಲು ಡೀಸಲು ಕುಯ್ಯ ಮರ ಇವೆಲ್ಲ ಹೆಸರೇನ್ರೋ? ಜೀವನ ಅಂದರೆ ಇಷ್ಟೇ ಅಂದ್ಕೊಂಡಿದ್ದೀರಾ? ಬದುಕನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಡಮ್ ಅನ್ಸ್ಬಿಡ್ತೀನಿ. ನಾನು ಮಾಡಿದ್ರೆ ಎನ್ಕೌಂಟರ್, ನೀನು ಮಾಡಿದ್ರೆ ಕೊಲೆ. ಹೇಗಿದೆ ಕಿಶೋರ್ ಸರ್ದು? ಬುಲೆಟ್ ಪ್ರಕಾಶ್ ಅವರ ಸ್ಥಾನ ತುಂಬಿಕೊಡಿ ಸರ್. ಖಂಡಿತ. ಹಾಯ್ ಸಂತು, ಥ್ಯಾಂಕ್ ಯು. ರಾಮನಹಳ್ಳಿ ಕುಮಾರ್ ನಮ್ಮ ರಿಲೇಷನ್ ಸರ್, ಥ್ಯಾಂಕ್ ಯು. ಕುಮಾರ್ ಅವರು ತುಂಬ ಶ್ರಮಪಟ್ಟರು, ಅವ್ರ ಟೀಮು.
ನನ್ನ ಮದುವೆನಲ್ಲಿ ಜಾಸ್ತಿ ಜನ ಇರಬಾರ್ದು ಅಂತ ಅಂದಾಗ ದೇವಸ್ಥಾನ ಸೆಲೆಕ್ಟ್ ಮಾಡಿದಾಗ ಕುಮಾರ್ ಅವರು ನಮ್ಮೂರಲ್ಲಿದೆ ಬನ್ನಿ, ನಮ್ಮ ದೇವಸ್ಥಾನದಲ್ಲಿ ನಿಮ್ಮನ್ನ ಮದುವೆ ಮಾಡ್ಕೊಡ್ತೀನಿ ಬನ್ನಿ ಸರ್ ಅಂತ ಹೃದಯ ತುಂಬಿ ಕರೆಸಿ ಆ ಒಂದು ದೇವಸ್ಥಾನದಲ್ಲಿ ನನಗೆ ಮದುವೆ ಮಾಡಿಸಿ ಕಳಿಸ್ಕೊಟ್ರು. ಥ್ಯಾಂಕ್ ಯು ಕುಮಾರ್, ಒನ್ಸ್ ಅಗೇನ್ ಗ್ರಾಮ ಪಂಚಾಯತಿ ಮೆಂಬರ್ ಕುಮಾರ್ ಅವ್ರಿಗೆ ಕೋಟಿ ಕೋಟಿ ನಮನಗಳು. ಥ್ಯಾಂಕ್ ಯು, ಲವ್ ಯು ಕುಮಾರಣ್ಣ, ಥ್ಯಾಂಕ್ ಯು. ಅಕ್ಕ ಎಲ್ಲಿ ಅಣ್ಣ? ಅಕ್ಕ ಖಂಡಿತ ಕಣ ಕುಮಾರ್, ಖಂಡಿತ ಮದುವೆ ಶುಭಾಶಯಗಳು ಬ್ರದರ್. ಥ್ಯಾಂಕ್ ಯು. ವಿನೋದ್ ಪ್ರಭಾಕರ್ ಅಣ್ಣಂದು ಒಂದು ಡೈಲಾಗ್ ಹೇಳೋ ಬ್ರದರ್, ಖಂಡಿತ ಹೇಳ್ತೀನಿ. ಆಮೇಲೆ ನಮ್ಮ ಅಂಬರೀಷ್ ಅಣ್ಣ ಡೈಲಾಗ್ ಹೇಳೋ ಒಂದು, ಆಯ್ ನಡ ಮಂಡ್ಯದ ಗಂಡ ರಾಗಿ ಮುದ್ದೆ ಉಂಡು ನಾನಿವತ್ತು ಈ ಹಾಸನ್ ನ್ಯೂಸ್ ಪೇಜಲ್ಲಿ ನಾನು ಡೈಲಾಗ್ ಹೊಡಿತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನನ್ನ ಹಾಸನ್ ನ್ಯೂಸ್ ಪೇಜು. ನಡ ಅವನು ಹುಟ್ಟಿಸ್ತಾನೆ ಹುಟ್ಟಬೇಕು, ಅವನು ಬೆಳೆಸ್ತಾನೆ ಬೆಳಿಬೇಕು. ನಡ ದೇವ್ರಿಚ್ಛ ಬಲ್ಲವ್ರಾರು. ಆಯ್ ಮೊತ್ತ ಎಡ್ಕ ಗೊಂಬೆಯಾ ನಡ ಗೊಂಬೆ ಹೇಳ್ದಂಗೆ ನಾವು ಕೇಳಬೇಕು. ಗೊಂಬೆ ಇಲ್ಲ ಅಂದರೆ ಬದುಕಾಯ್ತದ? ಕನ್ವರ್ ನಹಿ ಕನ್ವರ್ ಲಾಲ್ ಬಲ. ಅಂಬರೀಷ್ ಅಣ್ಣ ಡೈಲಾಗ್. ನಮ್ಮ ವೈಫ್ನ ಮಾತಾಡಿಸಿ ಅಣ್ಣ, ಖಂಡಿತ ಕಾಮಿಡಿ ತುಂಬ ಚೆನ್ನಾಗಿದೆ ಗುರು, ಹ್ಯಾಪಿ ಮ್ಯಾರಿಡ್ ಲೈಫ್ ಬ್ರೋ. ಅಣ್ಣ ನಮ್ಮ ಡಿ ಬಾಸ್ ಖಂಡಿತ ಅಮ್ಮ, ಖಂಡಿತ ಮಾಡ್ತೀನಿ. ನಮ್ಮ ಡಿ ಬಾಸ್ ಜೊತೆ ಮಾಡಿ ಅಣ್ಣ, ಅಣ್ಣನ ಜೊತೆ ಮಾಡೋ ಅವಕಾಶ ಬಂದರೆ ಖಂಡಿತವಾಗ್ಲೂ ಮಾಡ್ತೀನಿ. ಹ್ಯಾಪಿ ಮ್ಯಾರಿಡ್ ಲೈಫ್, ಥ್ಯಾಂಕ್ ಯು. ಖುಷಿ ಹ್ಯಾಪಿ ಮ್ಯಾರಿಡ್ ಲೈಫ್. ಹಾಯ್ ಬ್ರದರ್, ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ. ವೆಂಕಟೇಶ್ ಅಣ್ಣ, ರಂಗಸ್ವಾಮಿ ಅಣ್ಣ, ಮಂಜುನಾಥ್ ಮಂಜು ಥ್ಯಾಂಕ್ ಯು. ವಿನಯ್ ಥ್ಯಾಂಕ್ಸ್. ಆಮೇಲೆ ಇನ್ಯಾರು ಬೇಕು? ನಮ್ಮ ಕನ್ನಡಿಗರು ಬೆಳಿಬೇಕು ಖಂಡಿತ. ದೇವರಣೆ ನಿಮ್ಮ ಆಶೀರ್ವಾದದಿಂದ ಖಂಡಿತ ಬೆಳಿತೀನಿ. ಆಮೇಲೆ ಇನ್ಯಾರ್ದಾದ್ರೂ ಮಿಮಿಕ್ರಿ ಬೇಕಾ ಅಥವಾ ಕಾಮಿಡಿ ಬೇಕಾ, ಏನು ಬೇಕು? ಓಕೆ ಬ್ರದರ್, ಹ್ಯಾಪಿ ಮ್ಯಾರಿಡ್ ಲೈಫ್. ಓಕೆ, ಮತ್ತು ಹೇಗಿದ್ದೀರಾ ಎಲ್ಲರೂ? ಕಾಮಿಡಿ ಕಿಲಾಡಿ ಸಂತು ತುಕಾಲಿ ಸ್ಟಾರ್ ಸಂತೂ ಇದು ಮಾಡಿದ್ರಿ. ಕಾಮಿಡಿ ಕಿಲಾಡಿ ಜರ್ನಿ ಅಂತೂ ಎಕ್ಸ್ಟ್ರಾರ್ಡನರಿ. ಅದನ್ನು ಮುಗಿಸ್ಕೊಂಡು ಸೀದಾ ಏನಾದರೂ ಲೈಫಲ್ಲಿ ಸಾಧನೆ ಮಾಡೋಣ ಅಂತ ಬಂದು ಕೊರೋನಾ ಬಂದು ಅಡ್ಗಾಲು ಹಾಕ್ಬಿಡ್ತು. ಕೊರೋನಾ ಬಂದು ಅಡ್ಗಾಲು ಹಾಕಿದ್ಮೇಲೆ ಸೀದಾ ಮನೆ ಒಳಗೆ ಬಂದು ಕೂತ್ಕೊಬಿಟ್ಟಿದ್ದೀವಿ. ಎಲ್ಲೋ ಸಿನಿಮಾಗೆ ಹೋಗೋಕ್ಕಾಯ್ತಿಲ್ಲ, ಮನೆ ಬಿಟ್ಟು ಅರ್ಚ ಕಡಿಕೆ ಹೋಗೋಕ್ಕಾಯ್ತಿಲ್ಲ. ಮನೆ ಬಿಟ್ಟು ಹೊರಗೆ ಹೋದರೆ ಕೊರೋನಾ ಬಂದೈತೆ, ಒಳಗೆ ಬಾ ಅಂತಾರೆ. ಒಳಗಿದ್ರೆ ಹೊರಗೆ ಹೋಗ್ಬೇಡ ಅಂತಾರೆ, ಒಳಗಿದ್ರೆ ಹೊರಗೆ ಬರಬೇಡ ಅಂತಾರೆ. ಏನು ಮಾಡಲಿ? ಪ್ರಭಾಕರ್ ಅಪ್ಪಾಜಿ ಅವ್ರದ್ದು ಒಂದು ಡೈಲಾಗ್ ಖಂಡಿತ. ಹಾಯ್ ಟೈಗರ್ ಒಂದ್ಸರಿ ಮನಸ್ಸು ಮಾಡಿದ್ರ ನಿನ್ನ ಜೀವನನೇ ನಾಶ ಮಾಡಿಬಿಡ್ತಾನೆ. ದಟ್ ಈಸ್ ಟೈಗರ್ ಪ್ರಭಾಕರ್. ಮರೆ ನೀನಿನ್ನು ಕುರಿ, ಗೊತ್ತಾಯ್ತು. ದಟ್ ಈಸ್ ಟೈಗರ್ ಪ್ರಭಾಕರ್. ಸಾಧು ಡೈಲಾಗು. ಅಲ್ಲೇ ಕಂದ, ಹೆಂಗೆ ನೋಡಿದ್ರ ಇಲ್ಲ ಹೆಂಗೆ ನೋಡಿದ್ರ ಇಲ್ಲ ಹೆಂಗೆ ನೋಡಿದ್ರ ಲೇ ಕಂದ, ಏನು ಬೆಂಗಳೂರಿಂದ ಹಂಗೇ ನಡ್ಕೊಂಡು ಬಂದೇನೋ ಲೇ? ನಿನ್ನ ಮುಖನ ನೋಡ್ತಾ ಇದ್ರೆ ಒಳ್ಳೆ ತಂದೂರಿ ಬಾಂಡ್ಲಿಲಿ ಹೊಂದಿನ ಹೊರ್ದಂಗಿದ್ಯಲ್ಲೋ ಲೇ. ಹೋಗ ಯಾರು ನೋಡಿಲ್ಲ ಲೇ. ಧ್ರುವ ಸರ್ಜಾ ಡೈಲಾಗ್. ಧೀರೇಂದ್ರ ಗೋಪಾಲ್ದು ಕಾಮಿಡಿ ಡೈಲಾಗ್ ಹೊಡೀರಿ ಗುರು, ಹ್ಯಾಪಿ ಮ್ಯಾರಿಡ್. ಆಮೇಲೆ ಓಕೆ ಬ್ರದರ್, ಓಕೆ ಥ್ಯಾಂಕ್ ಯು. ಯಾರ್ದು ಡೈಲಾಗು? ನಮ್ಮ ವಿಷ್ಣುವರ್ಧನ್ ಸಾರ್ದು ಹೊಡಿಲ್ಲ. ಯಾವುದ್ಲ ಜಾತಿ, ಯಾವುದ್ಲ? ಒಂದು ಗಂಡು ಹುಟ್ಟದ ಮೇಕೆ ಗೊತ್ತಾಯ್ತದೆ ಅದು ಗಂಡ ಹೆಣ್ಣ ಅಂತ. ಅದು ನೀನು ಇಕ್ಕದ ಮೇಕೆ. ಆಂಟೋನಿ ನೋಡು, ಕೆಟ್ಟವ್ರಿಗೆ ದೇವರು ತುಂಬ ಸುಖ ಕೊಡ್ತಾನೆ, ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ. ಅದೇ ಒಳ್ಳೆಯವ್ರಿಗೆ ತುಂಬ 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 ಕಷ್ಟ ಕೊಡ್ತಾನೆ, ಕೊನೆಯಲ್ಲಿ ಕೈ ಹಿಡ್ಬಿಡ್ತಾನೆ. ಸಿಂಹ, ಜೈ ಸಿಂಹ. ಹೇಳೋದನ್ನೇ ಮಾಡೋದು, ಮಾಡೋದನ್ನೇ ಹೇಳೋದು ಸಿಂಹ. ಹೇಳ್ತಾರ ಸರ್ ಇವಾಗ
ವಿಷ್ಣು ಸಾರ್ದು ಇಲ್ಲೊಂದು ಸೂರ್ಯವಂಶ ಡೈಲಾಗ್ ಸೂಪರ್ ಆಗೈತೆ. ನಮ್ಮೂರ್ನಾಗೆ ಸೆಂಟ್ ಹಾಕೊಳ್ಳೋ ಬಡ್ಡಿ ಮಗ ಅಂದರೆ ನೀನು ಒಬ್ಬನೇ ಅಂತ ನನಗೆ ತಿಳಿದಿತ್ತು ಕಣ್ಲಾ. ಅಣ್ಣ ನಿಮ್ಮನ್ನು ಕಂಡ್ರೆ ನನ್ನ ಮಕ್ಕಳಿಗೆ ತುಂಬ ಇಷ್ಟ. ಇವಾಗ ನೋಡಿದ ತಕ್ಷಣ ಸಂತು ಅಂಕಲ್ ಅಂತ ಕೂಗ್ತಿದ್ದಾರೆ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು, ಲವ್ ಯು. ರಂಗಾಯಣ ರಘು ಸರ್ದು ಡೈಲಾಗು. ಎಷ್ಟು ಡೈಲಾಗು, ನರಸಿಂಹರಾಜ್ ಡೈಲಾಗು, ಸರ್ ಡಾಕ್ಟರ್ ರಾಜ್ಕುಮಾರ್ ಡೈಲಾಗು. ಖಂಡಿತ ರಾಜ್ಕುಮಾರ್ ಅಣ್ಣನಂತೂ ಹೊಡಿಲೇಬೇಕು. ನಾನಂತೂ ಡಾಕ್ಟರ್ ರಾಜ್ಕುಮಾರ್ ಅವರ ಬಿಗ್ ಫ್ಯಾನ್. ಪ್ರತಿಯೊಂದು ಡೈಲಾಗ್ ಹೊಡಿಬೇಕು ಅಂದ್ರೂ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಒಂದು ದೊಡ್ಡ ನಮಸ್ಕಾರ ಮಾಡಿ ಆಮೇಲೆ ಡೈಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಡಾಕ್ಟರ್ ರಾಜ್ಕುಮಾರ್ ಅವ್ರು ಬಿಟ್ಟರೆ ನಮ್ಮ ಅಣ್ಣ, ನನ್ನ ಕಲಾ ದೇವರು, ಕಲಾ ಬದುಕಿನ ದಾರಿದೀಪ ಆದಂಥ ನಮ್ಮ ಜಗ್ಗಣ್ಣವರು. ನನಗೆ ಅವರಂದರೆ ತುಂಬ ಇಷ್ಟ. ನನ್ನ ಗಾಡ್ ಫಾದರ್ ಅಂತಲೇ ಹೇಳ್ಬೋದು. ಜಗ್ಗಣ್ಣ, ಲವ್ ಯು ಅಣ್ಣ. ನೀವು ತುಂಬ ಸಪೋರ್ಟ್ ಮಾಡಿದ್ದೀರಿ ನನಗೆ. ನೀವು ಡಿಪ್ಲೊಮಾದಲ್ಲಿ ಯಾವ ಬ್ರಾಂಚ್? ಆಟೋಮೊಬೈಲ್ ಬ್ರಾಂಚು ಡಿಪ್ಲೊಮಾದಲ್ಲಿ. ಸೂಪರ್ ಬ್ರೋ. ಚಿಕ್ಕಣ್ಣನ ಡೈಲಾಗ್ ಖಂಡಿತ ಹೊಡಿತೀನಿ. ತುಕಾಲಿ ಸಂತು ಖಂಡಿತ. ತುಕಾಲಿ ಅನ್ನೋದು ಕೆಟ್ಟದ್ದು ಒಳ್ಳೆಯದೋ ಗೊತ್ತಿಲ್ಲ, ಸುಮ್ಮನೆ ಪಾಪ್ಯುಲರ್ ಆಗಿದೆ. ಹಂಗೆ ತುಕಾಲಿ ಸ್ಟಾರ್ ಅಂತ ಮುಂದೆ ಓಡಿಸ್ತಾ ಇದ್ದೀವಿ. ಮುಂದೆ ಹೋಗ್ತಾ ಇದೆ, ಹೋಗಲಿ. ತುಕಾಲಿ ಅನ್ನೋದು ಒಳ್ಳೆಯದಾದರೂ ಆಗಿರ್ಬೋದು, ಆಗಿರ್ಬೋದು. ಒಟ್ಟಾರೆ ತುಕಾಲಿ ಸ್ಟಾರ್ ಸಂತು. ನಿಮ್ಗಳ ಪ್ರೀತಿ, ನಿಮ್ಮ ಖುಷಿಗೋಸ್ಕರ ನಾನು ಏನು ಹೆಸರಿಟ್ಕೊಳ್ಳೋಕ್ಕೂ ರೆಡಿ. ತುಕಾಲಿ ಸಂತು ನೀತಿವಂತ ಬಾಳಲೇಬೇಕು. ಯಸ್, ನೀತಿವಂತ ಬಾಳಲೇಬೇಕು. ನಿಜಕ್ಕೂ ನಾನು ತುಂಬ ಇನೋಸೆಂಟು, ಬಟ್ ಆ ಸಾಂಗ್ ಆಗ್ತಿದಾರಲ್ಲ, ಇನೋಸೆಂಟ್ ಆಗಿರೋದಕ್ಕೆ ಆ ಸಾಂಗ್ ಆಗ್ತಾಯಿದೆ. ಡೋಂಟ್ ವೈ. ಆಮೇಲೆ ಇನ್ಯಾವ ಡೈಲಾಗು? ಡಿ ಬಾಸ್ ಡೈಲಾಗು. ಹಾಯ್ ಬ್ರೋ. ರಂಗಾಯಣ ರಘು ಸರ್ದು ಒಂದು ಡೈಲಾಗ್ ಕೇಳಿದ್ರಿ, ಸಾರಿ. ದುನಿಯಾ ಪೂರ ಕಾಸ್ಟ್ಲಿ ಲೇ ಕಂದ, ಅಲ್ಲಿ ಬಿಟ್ಕೊಂಡು ಹೊರಗಡೆ ನಿಂತ್ಕೊಂಡ್ಬಿಡಕಣೋ, ಪಕ ಅಂತ ನಕ್ಬಿಡ್ತಾರೆ. ತಲೆ ಬಚ್ಕೊಳ್ಳಿ, ಪೌಡ್ರ್ ಹಾಕಳಿ, ತಲೆ ಬಚ್ಕೊಳ್ಳಿ. 8 ಸೆಂಟ್ ತಗೊಂಡು ಮೂಸ್ ನೋಡ್ಕೊಳ್ಳಿ. ಅಂಕಲ್ ಆಫೀಸ್ಗೆ, ಆಂಟಿ ಟಾಕೀಸ್ಗೆ, ಟೋಟಿ ವೆರಿ ವೆರಿ ಬ್ಯುಸಿ. ಲೇ ಕಂದ, ಕೈ ತೋರಿಸು. ಲೇ ರೇಖೆಗಳೆಲ್ಲ ಅಳ್ಸಕವಲ್ಲ, ಕೈ ಕೆಲಸ ಕಮ್ಮಿ ಮಾಡೋ. ಜೈ ಕರ್ನಾಟಕ ಮತ್ತೆ ಒಂದೇ ಮಾತರಂ ಜಿಂದಾಬಾದ್. ಚಿಕ್ಕಣ್ಣ ಡೈಲಾಗು. ಮಾಚುಕು ದಿವ್ಯ ಇಲ್ಲಿ, ಮೂಜುಕು ದಿವ್ಯ ಕಾಮಿಡಿ ಕಿಲಡಿ ಸಿಗ್ನೇಚರು. ಸೇಮ್ ಮೈ ನೇಮ್ ವಸಂತ್. ಥ್ಯಾಂಕ್ ಯು. ನೈಸ್ ಗಾಯ್ಸ್. ಒಳ್ಳೆ ದಾರಿಲಿ ಬೆಳಿಗುರು. ಖಂಡಿತ ಬೆಳಿತೀನಿ. ನಿಮ್ಮೆಲ್ಲರ ಆಶೀರ್ವಾದ ಬೇಕು. ನಮ್ಮನೇಲಿ ಎಲ್ಲ ನಿಮ್ಮ ಅಭಿಮಾನಿಗಳು ಸರ್. ಲವ್ ಯು. ನಿಮ್ಮ ಪ್ರೀತಿ ಅಭಿಮಾನಕ್ಕೋಸ್ಕರ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಆಮೇಲೆ ನಾನು ಮಾತ್ಕರ್ ಮಲ್ಲಣ್ಣ ಅವ್ರದ್ದೊಂದು ಡೈಲಾಗ್ ಹೇಳ್ಬಿಟ್ಲ ನಿಮ್ಮೆಲ್ರಿಗೋಸ್ಕರ. ಇವತ್ತೊಂದು ಒಳ್ಳೆ ನಗು ಬರಲಿ ಅಂತ. ಹೊಸ ಡಿ ಬಾಸ್ ಡೈಲಾಗ್. ಡಿ ಬಾಸ್ ಕಣ್ಣು, ನಾವು ಡಿಪ್ಲೊಮೋ ಕೂರ್ಗು ಕರಿಬೇಕಿತ್ತು ಅಂತ ನಾವಿದೆ. ನಮ್ಮ ಡಿಪ್ಲೊಮೊ ಕಾಲೇಜು ಕರೆಸ್ಬೇಕು ಅಂತ ತುಂಬ ಆಸೆ ಇದೆ. ಖಂಡಿತ ಬರ್ತೀನಿ. ಕರೆಸಿ ಸರ್, ಕರೆಸಿ. ಖಂಡಿತ ಬರ್ತೀನಿ. ಸೂಪರ್ ಸಂತೋರೆ. ನಿಮ್ಮ ಅಭಿನಯದ ಬಗ್ಗೆ 2 ಮಾತಿಲ್ಲ. ನಿಮ್ಮ ಯಾವುದೇ ಸಿನಿಮಾ ಮುಂದಿನ ದಿನಗಳು ಬಂದರೆ ತಪ್ಪದೆ ಥಿಯೇಟ್ರಿಗೆ ಹೋಗಿ ನೋಡ್ತಾನೆ. ಥ್ಯಾಂಕ್ ಯು. ಲವ್ ಯು ಗಣೇಶಣ್ಣ. ಸಂತು ಧೀರೇಂದ್ರ ಗೋಪಾಲ್ ಡೈಲಾಗ್ ಬೇಕು. ಖಂಡಿತ ಹೊಡಿತೀನಿ. ಹೊಡಿಯೋಣ. ಶಿವನೇ ಶಂಭುಲಿಂಗ ಮತ್ತೆ ಧೀರೇಂದ್ರ ಗೋಪಾಲ್ ಅವರ ಡೈಲಾಗ್ ಕೇಳ್ತವ್ರಲ್ಲಪ್ಪ. 1 ಸಾರಿ ಮಾಡಿದ್ರಿ ಚಂದ, 2 ಸಾರಿ ಮಾಡಿದ್ರಿ ಚಂದ, 3 ಸೇಲಾಗಿ ಹೊಡೆದು ಬಿಡಬೇಕು. ಶಿವನೇ ಜನ್ವೇರೇಶ, ಇನ್ನು ಮೇಲಿಂದವ ಕೊರೋನಾ ನಾವೆಲ್ಲರೂ ಓಡಿಸ್ಬಿಡೋಣ. ಏನಂತೀಯ ಶಿವ? ಕುಳ್ಮಿಂಟ್ರಿಯಲ್ಲಿ ಅವ್ರವ್ರ ಊರಲ್ಲಿದ್ದಾರೆ. ಹಾಯ್. ತುಕಾಲಿ ಸ್ಟಾರ್ ಕೋಮಲ್ ಸಾರ್ ಇಮಿಟೇಟ್ ಮಾಡಿ. ಕೋಮಲ್ ಸಾರ್ದಾ? ಅಯ್ಯಯ್ಯೋ, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಹಾಗೆ ಕತ್ಬಿಡ್ಬೇಕು ಅನಿಸುತ್ತೆ. ನೀವು ಯಾರು ಐ ಲವ್ ಯು ಹೇಳಲಿಲ್ಲ ಅಂದರೆ ಅಯ್ಯಯ್ಯೋ ನಾನು ಹತ್ತು ಬಿಡ್ತೀನಿ ಅಷ್ಟೇ ಈಗ. ಅಯ್ಯಯ್ಯೋ, ಈ ಕಡೆ ನೋಡಿದ್ರೆ ಆಂಟಿ ಬರ್ತಾಯಿದ್ದಾರೆ, ಈ ಕಡೆ ಅಂಕಲ್ ಬರ್ತಾಯಿದ್ದಾರೆ, ನಾನು ಎಲ್ಲಿಗೆ ಹೋಗಲಿ? ನೆಕ್ಸ್ಟ್. ಹಾಯ್ ತುಕಾಲಿ ಸ್ಟಾರ್ ಕೋಮಲ್ ಸರ್ ಇಮಿಟೇಟ್ ಮಾಡಿ. ಓಕೆ, ಹ್ಯಾಪಿ ಮ್ಯಾಡ್ ಲೈಫ್ ಬ್ರದರ್, ಹ್ಯಾಪಿ ಮ್ಯಾಡ್ ಲೈಫ್. ಶಂಕರ್ನಾಗ್ ಸರ್ ಸಾಂಗ್ಲಿಯಾನ ಡೈಲಾಗ್ ಹೊಡಿರಿ ಅಂತ ಹೇಳ್ತಿದ್ದಾರೆ. ಇಮಿಟೇಟ್ ಮಾಡೋಕ್ಕೆ ಬರೋಲ್ಲ, ಆದರೂ ಟ್ರೈ ಮಾಡ್ತೀನಿ ಖಂಡಿತ. ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಆಟೋ ರಾಜ ಶಂಕರ್ನಾಗ್ ಮಾತಾಡ್ತಾ ಇದ್ದಾರೆ. ಹೇಗಿದ್ದೀರಾ?
ತಮ್ಮೆಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರಗಳು. ಯಾಕಂದ್ರೆ ಇವತ್ತೇನಾದರೂ ಒಬ್ಬ ಕಾಮಿಡಿ ಸ್ಟಾರ್ ಕಾಮಿಡಿಯನ್ ಆಗಬೇಕು ಅಂದ್ರೆ ಅದಕ್ಕೆ ಕಾರಣ ನಿಮ್ಗಳ ಅಭಿಮಾನ. ಥ್ಯಾಂಕ್ ಯು, ಲವ್ ಯು ಸೋ ಮಚ್. ನಾನೆಲ್ಲೂ ಹೋಗಲ್ಲ, ಬೆಲ್ಲೂ ಜೊತೆ ಇರ್ತೀನಿ. ಲವ್ ಯು, ಏನಂತೀರ? ಬೆಲ್ಲು ಬಾಯ್ ಬಾಯ್, ಲವ್ ಯು, ತನಸ್ಸಾಗಲಿ ಅನ್ನ ಮ್ಯಾಡ್ ಲೈಫ್ ಶಂಕರ್ನಾಗ್ ಸರ್ ಮಾಡಿದ್ದೀನಿ. ಹೆಂಗೆ ಬಂತೇನೋ ಗೊತ್ತಿಲ್ಲ. ಆಮೇಲೆ ಹ್ಯಾಪಿ ಮ್ಯಾಡ್ ಲೈಫ್ ಸರ್. ಓಹ್, ನೀವೆಲ್ಲರೂ ಕೇಳಿದ್ರಿ ಅದಕ್ಕೆಯಲ್ಲಿ ಅಂತ. ಖಂಡಿತ ಇನ್ನೇನು ತೋರಿಸೋ ಸಮಯ ಬರ್ತಾಯಿದೆ. ಹ್ಯಾಪಿ ಮ್ಯಾಡ್ ಲೈಫ್ ಅಣ್ಣ, ಹ್ಯಾಪಿ ಶಂಕರ್ನಾಗ್ ಸರ್ಗಳಿಗೂ ತೀರ್ಮಾನದಲ್ಲಿ ತಪ್ಪೇನಿಲ್ಲ. ನರಸಿಂಹರಾಜ್ ಡೈಲಾಗು ಖಂಡಿತ. ನೀವೆಲ್ಲ ನೋಡ್ತಾ ಇದ್ರೆ ಆಹಾ, ಏನು ಇದು ಚಿಕ್ಕಣ್ಣ ಡೈಲಾಗು ಸೂಪರ್ ಗುರು. ಹನಿಮೂನ್ ಯಾವಾಗ ಬ್ರದರ್? ಯಾವ ಊರಿಗೂ ಹೋಗಂಗಿಲ್ಲ ಕಣಪ್ಪ. ಸಿನಿಮಾಗೆ ಹೋಗ್ತೀನಿ ಅಂದರೆ ಥಿಯೇಟ್ರು ಬಂದು, ಪಾರ್ಕಿಗೆ ಹೋಗ್ತೀನಿ ಅಂದರೆ ಪಾರ್ಕ್ ಬಂದು, ಎಲ್ಲರೂ ಫಾಲ್ಸು ಗೆಲ್ಸು ಕರ್ಕೊಯ್ತೀನಿ ಅಂದರೆ ರೋಡೇ ಬಂದು. ಒಟ್ಟಲ್ಲಿ ಮನಿ ಬಂದು ಸೇವ್ ಆಫ್ ಮನಿ ಅಂತ ಅನ್ಕೋಬೇಡಿ, ನಾನು ಅಷ್ಟೊಂದು ಕಂಜೂಸಲ್ಲ. ನಾನು ಹೆಂಡ್ತಿ ಕೊರೋನಾ ಮುಗಿದು ಮಾರನೇ ಬೆಳಿಗ್ಗೆಗೇನೆ ನಾನು ಎಲ್ಲಿ ಕರ್ಕೊಂಡೋಗ್ತೀನಿ ಹೇಳಿ? ದೊಡ್ಡ ಟೂರಿಸ್ಟ್ ಕರ್ಕೊಯ್ತೀನಿ. ಎಲ್ಲಿಗೆ? ನಮ್ಮ ಹೊಲದ ಹತ್ರಕ್ಕೆ. ಆಯಿತು ಅವ್ವ ತಾಯಿ, ಸ್ವಲ್ಪ ಸ್ಟ್ರಿಕ್ಟಾಗಿ ಇಟ್ಕೊ ಲೈಟು. ಹಾಂ, ಆಮೇಲೆ ಸಮಾಚಾರ? ನಮ್ಮ ಮಿಸ್ಸಸ್ ತೋರಿಸ್ಬೇಕಾ ನಿಮಗೆ? ಖಂಡಿತ ತೋರಿಸ್ತೀನಿ. ಅವರು ಬಹುಶಃ ಮೇಕಪ್ ಹಾಕೊಂಡಿದ್ದಾರೆ, ಯಾಕೆಂದರೆ ನನಗೆ ಪೂರಕ ಭಯ ಸ್ವಲ್ಪ. ಹಾಂ, ಆಮೇಲೆ ಇನ್ನೊಂದು ಮಾಡ್ತೀನಿ. ಯಾವುದಪ್ಪ ಅಂದರೆ ರವಿ ಬೆಳಗೆರೆ ಅವ್ರ ಥರ ಸ್ವಲ್ಪ ನ್ಯೂಸ್ ಓದೋರ ಥರ ಮಾಡ್ತೀನಿ. 100 ಜನ ರೌಡಿಗಳನ್ನ ಹುಟ್ಟಾಕಿದ್ದು ಅದ್ಯಾವುದೋ ಬೆಂಗಳೂರು ಭೂಗತ ಜಗತ್ತು. ಆದರೆ 100 ಜನ ರೌಡಿಗಳಲ್ಲಿ ಅದೆಷ್ಟೋ ಜನ ಸಾಯ್ತಾರೆ, ಅದೆಷ್ಟೋ ಜನ ಬದುಕ್ತಾರೆ. ಇಂತಹ 100 ಜನ ಹಿಸ್ಟ್ರಿ ಒಳಗೆ ಬದುಕು ಅಂತ ಕಲಿಸಿಕೊಟ್ಟವರು ಅದೆಷ್ಟೋ ಜನ, ಬದುಕನ್ನು ಸರ್ವನಾಶ ಮಾಡಿಕೊಂಡವರು ಅದೆಷ್ಟೋ ಜನ. ವೀಕ್ಷಕ ಬಂಧುಗಳೇ, ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನೀವ್ಯಾರು ಈ ಕ್ರೈಮ್ ಸ್ಟೋರಿನಲ್ಲಿ ಬರದೇ ಇರಲಿ. ಭಗವಂತ ನಿಮಗೆ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ನಿಮಗೆ ಕೇಳ್ಕೊಳ್ತೀನಿ. ಆಮೇಲೆ ಕೋಮಲ್ ಸರ್ ಮತ್ತೆ ನೀವು ಒಂದೇ ಥರ ಕಾಡ್ತೀವಿ. ಥ್ಯಾಂಕ್ ಯು. ಅವತ್ತು ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡಿದ್ದೆ. ಆ ಫೋಟೋನು ಕೂಡ ಹಂಗೆ ಇತ್ತು. ಅದು ಕೂಡ ಸೇಮ್ ಅದೇ ಥರ ಇದ್ವಿ. ನರಸಿಂಹರಾಜ್ ಡೈಲಾಗು ಖಂಡಿತ ಮಾಡ್ತೀನಿ ಸರ್. ಬಾಸ್ ಒಳ್ಳೆ ಹೆಂಗಸು, ಒಳ್ಳೆ ಅದು ಕರೆಕ್ಟು. ಇವ್ರ ಹೆಸರು ಸುಬ್ಬಲಕ್ಷ್ಮಿ ಅಂತ, ಒಳ್ಳೆ ಹೆಂಗಸು. ಇವ್ರ ಹೆಸರು ಸುಬ್ಬಲಕ್ಷ್ಮಿ ಅಂತ, ಒಳ್ಳೆ ಹೆಂಗಸು. ಹಾಯ್ ಬ್ರದರ್, ಹೇಗಿದ್ದೀರಾ? ಲವ್ ಯು. ನರಸಿಂಹರಾಜ್ ಡೈಲಾಗ್ ಖಂಡಿತ ಹೊಡಿತೀನಮ್ಮ, ಖಂಡಿತ ಹೊಡಿತೀನಿ. ಬ್ಯೂಟಿಫುಲ್. ಆಮೇಲೆ ಇನ್ನೊಂದು ಯಾವುದಾದ್ರೂ ನಮ್ಮ ಬಾಯಿಂದ ಸಾಂಗ್ ಕೇಳಬೇಕು ಅಂದರೆ ನಾನು ದೊಡ್ಡ ಸಿಂಗರ್ ಕೇಳ್ತೀನಿ ಅಂದರೆ ಹೇಳ್ತೀನಪ್ಪ. ಆಲುಂಡ ತವರುಂಡ ಮಗಳೇ ಮಗಳೇ ಅತ್ತಾಗ ಬರೆಸಿರೋ ಕಣ್ಣೀರನು, ಅತ್ತಾಗ ಬರೆಸಿರೋ ಕಣ್ಣೀರನು. ಆತ 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 ವರಸೀರ. ಲಾಸ್ಟ್ ಮಾತ್ಕರ್ ಮಲ್ಲಣ್ಣ ನಮ್ಮ ರವಿಗೌಡ್ರದ್ದು ಹೊಡಿತೀನಿ. ರವಿಗೌಡ್ರದ್ದು ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ರವಿ ಬೆಳಗೆರೆ ಸ್ಟೈಲ್ ಸೂಪರ್ ಗುರು ಅಂತ. ಬೀಗ್ರೂಟ ಯಾವಾಗ ಬ್ರೋ? ಸಂತೋಷ್, ಓಕೆ, ಥ್ಯಾಂಕ್ ಯು ಮಗ. ಬೀಗ್ರೂಟ ಖಂಡಿತವಾಗ್ಲೂ ಹಾಕ್ಸ್ತೀನಿ, ಡೋಂಟ್ ವರಿ. ಸಮಯ ಬರಬೇಕು ಅಂದರೆ ಹಾಗೇನಿಲ್ಲ, ಕೊರೋನಾ ಲಾಕ್ಡೌನು ಕಳಿಬೇಕು. ಲಾಕ್ಡೌನ್ ಮುಗಿದ ತಕ್ಷಣ ಖಂಡಿತ ಕೊಡ್ತೀನಿ. ಅಷ್ಟಕ್ಕೆ ಇಟ್ಕೊಳ್ಳಮ್ಮ, ಹಿಂಗೆ ಬಾ, ಈ ಕಡೆ ಬಾ, ಅಷ್ಟಕ್ಕೆ. ಓಕೆ. ಹಾಯ್ ಬ್ರೋ. ಸಂತೋಷ್, ಓಕೆ, ಥ್ಯಾಂಕ್ ಯು ಮಗ. ಹಾಯ್ ಸಂತು. ಸಂತು ಚಿಕ್ಕಣ್ಣ ಡೈಲಾಗ್ ಖಂಡಿತ ಅಮ್ಮ. ಗಣೇಶ್ ಡೈಲಾಗಣ್ಣ, ಓಕೆ, ಖಂಡಿತ ಹೊಡಿತೀನಿ. ಸೊ ಮಾತ್ಕಾರ್ ಮಲ್ಲಣ್ಣ ಅವ್ರದ್ದೊಂದು ಡೈಲಾಗ್ ಹೊಡಿನ. ಒತ್ತರನೆಯ ಎದ್ಬಿಟ್ಟು ಓಹೋ ಇದೇನ್ಲಾ ಕಲ್ಲಣ್ಣ ಎಲ್ಲಿಗ್ಲಾ ಒಯ್ತಾ ಇದೀಯ ಅಂತ ಕೇಳ್ಬಿಟ್ಟೆ ಕಣಪ್ಪ. ಅಲ್ಲಿಂದವ ಸೀದವ ಹೊಂಟ್ಬಿಟ್ಟು ಏನು ಬಸ್ ಹತ್ಕೊಂಡು ಬತ್ತಾ ಇವ್ನಿ. ಓಹೋ ಏನು ಸೆಟ್ಲು ಗಾಡಿ ಮುಂದೆ ತುಂಬ್ಕೊಂಡು ಬತ್ತಾ ಕುಂತದೆ. ಅಣ್ಣ ನನ್ನ ಹಂಗೆಯ ಬೆಂಗಳೂರು ಗಂಟ ಕರ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ನಾನು ಕುಂತ್ಕೊಂಡೆ ಕಣಪ್ಪ.
ಬೆಂಗಳೂರು ಗಾಡಿಗೆ ಹತ್ತು ಕುಂತ್ಕೊಂಡ ತಕ್ಷಣ ಏನು ಮುಂದೆ ಹೋಯ್ತಾವ ಸಡನ್ ಆಗಿ ಬ್ರೇಕ್ ಹಾಕ್ಬಿಟ್ಟ. ಯಾವಂದ್ರೆ ಅವನು ಮುಂದ್ಕಲ್ವಾ ಬ್ರೇಕ್ ಹಾಕೋದು, ಹಿಂದ್ಕಲ್ವಾ ಬ್ರೇಕ್ ಹಾಕೋದು, ಯಾವಂದ್ರೆ ಇವನು ಸಡನ್ ಆಗಿ ಬ್ರೇಕ್ ಹಾಕ್ಬಿಟ್ಟೆ ಅಂತ ನೋಡ್ತೀನಿ. ಏನು ಒಬ್ಬ ಬೋಲ್ಡ್ ತಲೆ ನಾವು ಮೇಲೆ ಸೂಟ್ ಕೇಸು ಬಿದ್ದುಬಿಟ್ಟು ರಕ್ತ ಜೊಳ ಜೊಳ ಅಂತ ಸುರ್ಕೊಂಡು ಹೋಯ್ತಾ ಕುಂತದೆ. ಆ ವೈನ ರಕ್ತವ ನೋಡೋಕ್ಕಾಗ್ದನೆಯ ಯಾವಂದ್ರೆ ಅವನು ತಲೆ ಮೇಲೆ ಸೂಟ್ ಕೇಸ್ ಹಾಕಿದ್ದು, ಹಿಂದ್ಕಲ್ವಾ ಇಡೋದು ಮುಂದ್ಕಲ್ವಾ ಇಡೋದು, ಬೋಣಿ ಮಂಗಡೆ ಹಂಗೆ ಹಿಂಗೆ ಅಂತ ಬೈದಾಕ್ಬಿಟ್ಟೆ ಕಣಪ್ಪ. ಕೊನೆಗೆ ಪೊಲೀಸ್ನವರು ಬಂದ್ಬಿಟ್ಟು ಕಂಡಕ್ಟ್ರ್ ಬಂದ್ಬಿಟ್ಟು ಅಯ್ಯೋ ನನ್ನ ಮಗನೇ ಸೂಟ್ ಕೇಸ್ ಇಟ್ಟಿದ್ದು ನೀನೇ ಅಲ್ವಾ ಅಂತ ಅಂದ್ಬಿಟ್ರು. ನನಗೂ ಗಾಬರಿ ಆಗ್ಬಿಟ್ಟು ಏನು ಮುಂದೆ ಹೋಯ್ತಾವ ನೋಡ್ತೀನಿ ಏನು 2 ತಿಮಿಂಗ್ಲಗಳು ಬಸ್ಸು ಮುಂದೆ ಲಿಪ್ ಲಾಕ್ ಮಾಡ್ಕೊಂಡು ಕುಂತ್ಕೊಬಿಟ್ಟವೆ. ತಿಮಿಂಗ್ಲಗಳ ಹತ್ರ ಹೋಗ್ಬಿಟ್ಟು ಅಲ್ಲ ಕನ್ನಡ ತಿಮಿಂಗ್ಲಣ್ಣ ಯಾಕೆ ಹಿಂಗೆ ಲಿಪ್ ಲಾಕ್ ಮಾಡ್ಕೊಂಡಿದ್ಯಾ, ಓಪನ್ ಮಾಡು ಅಂತ ಕೇಳ್ಬಿಟ್ಟೆ. ಅದಕ್ಕೆ ನನ್ನೇ ಕೆಡಿಕಬಿಟ್ಟು 2 ತಿಮಿಂಗ್ಲಗಳು ಲಿಪ್ ಲಾಕ್ ಮಾಡಿ ಕಳಿಸ್ಬಿಟ್ವಲ್ಲ. ಹುಸಿಯಪ್ಪ ಭಗವಂತ ಅಲ್ಲಿಂದ ಸೀದಾ ಬಂದ್ಬಿಟ್ಟು ಅಣ್ಣ ಇಲ್ಲಿ ಟವರ್ ಎಲ್ಲಿ ಸಿಗ್ತದಣ್ಣ ಅಂತ ಕೇಳ್ದೆ. ನೋಡಪ್ಪ ಈ ಕಂಬದ ಮೇಲೆ ಹೋಗಿ ಕುಂತ್ಕೊಂಡು ಹಿಂಗೆ ಟವರ್ ಸಿಗ್ತದೆ ಅಂತ ಹೇಳ್ಬಿಟ್ಟೆ. ನಾನು ಹೋಗ್ಬಿಟ್ಟು ಏರ್ಟೆಲ್ ಟವರ್ನ ಹತ್ತಿ ಕುಂತ್ಕೊಬಿಟ್ಟಿದ್ದೀನಿ. ಏನು ಫೈರ್ ಇಂಜನ್ ಆಫೀಸ್ ಅವರು ಬಂದ್ಬಿಟ್ಟಲ್ಲ, ನಿನ್ನ ಬಾಯಿಗೆ ಮಣ್ಣು ಹಾಕುವಾಗ ನಿಂಗೆ ಸಾಯೋಕ್ಕೆ ಬೇರೆ ಕಡೆ ಜಾಗ ಐತಿಲ್ವಾ, ಈ ಕಂಬದ ಮೇಲೆ ಯಾಕೆ ಹತ್ಕೊಂಡಿದ್ಯಾ, ಇಳಿಯೋ ಬಡ್ಡೆತದೆ ಅಂತ ಬಾಯಿಗೆ ಬಂದಂಗೆ ಬೈದ್ಬಿಟ್ರು. ನಾನು ಸೀದವ ಬಂದ್ಬಿಟ್ಟು ಕೆಳಗೆ ಇಳ್ದೋಡ್ತೀನಿ. ಅಲ್ಲ ಕಣ ಟವರಲ್ಲಿ ಮಾತಾಡೋಣಂತ ಹೋಗಿದ್ದೆ ಅಂತ ಅಂದೆ. ಪೊಲೀಸ್ನವರು ಕರ್ಕೊಂಡೋಗಿ ನಾಯಿಗೆ ಹೊಡೆದ್ಬಿಟ್ರು ಕಣಪ್ಪ. ಇಷ್ಟೇ ಅಲ್ಲ ಕಲಕಲಣ, ಮುಂದ್ಗಡೆಯಿಂದವ ನಮ್ಮ 3ನೇ ಕ್ಲಾಸ್ ಟೀಚರು ನಡ್ಕೊಂಡು ಬರ್ತಾಯಿದ್ರು. ಇಂಗ್ಲೀಷ್ ಟೀಚರ್ ಅಲ್ವಾ ಅಂದ್ಬಿಟ್ಟು ಅವ್ರನ್ನೂ ನಾನು ಓಸಿ ಇಂಗ್ಲೀಷಲ್ಲಿ ಮಾತಾಡವ ಅಂತ ಅಂದ್ಬಿಟ್ಟು ಮೇಡಮ್ ನೀವು 3rd ಕ್ಲಾಸ್ ಟೀಚರ್ ಅಲ್ವಾ ಅಂದ್ಬಿಟ್ಟೆ. ಮೇಡಮು ನನಗೆ ನಾಯಿಗೆ ಹೊಡೆದ್ಬಿಟ್ಟು ಓಡಿಸಿ ಕಳಿಸ್ಬಿಟ್ರು. ಅಲ್ಲ 3rd ಕ್ಲಾಸ್ ಟೀಚರ್ನ 3rd ಕ್ಲಾಸ್ ಅಲ್ಲದೆ ಇನ್ನೇನಂತಾರೆ, ನೀವೇ ಹೇಳ್ರಪ್ಪ 3ನೇ ಕ್ಲಾಸ್ ಟೀಚರ್ಗೆ ಇಂಗ್ಲೀಷಲ್ಲಿ ಏನಂತಾರೆ, 3rd ಅಂತಲೇ ತಾನೇ ಅನ್ನೋದು. ಹಾಯ್ ಫ್ರೆಂಡ್ಸ್, ಹಾಯ್. ಗಣೇಶರ ಡೈಲಾಗು ಖಂಡಿತ ಗಣೇಶರ ಡೈಲಾಗ್ ಹೊಡಿತೀನಿ. ಕಾಲೇಜ್ನಲ್ಲಿ ನಾವೆಲ್ಲ GPT ಕುಶಾಲನಗರ ಕಾಲೇಜ್ ನೋಡಿದ್ವಿ ನಿಮ್ಮ ಫೈನಲ್ ಇಯರ್ನಲ್ಲಿ. ಥ್ಯಾಂಕ್ ಯು ಸೋ ಮಚ್ ಬ್ರದರ್, ಥ್ಯಾಂಕ್ ಯು. ಹಾಯ್. ನೀವೆಲ್ಲರಿಗೂ ಖುಷಿ ಆಗ್ತೈತೆ ಖಂಡಿತ. ಮತ್ತೊಂದು ಸರಿ ನಿಮ್ಮೆಲ್ರಿಗೂ ಕೋಟಿ ಥ್ಯಾಂಕ್ಸ್, ಲವ್ ಯು ಆಲ್. ಮತ್ತು ನಿಮ್ಮೆಲ್ಲರೂ ತುಂಬ ಮಿಸ್ ಮಾಡ್ಕೋತೀನಿ. ಹಾಗೆಯೇ ಒನ್ಸ್ ಅಗೇನ್ ಕೊರೋನಾಗೋಸ್ಕರ ಹೋರಾಡ್ತಾ ಇರೋ ನಮ್ಮ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕಿನ ಎಲ್ಲ ಸರ್ಕಾರಿ ನೌಕರರು, ಹಾಗೆಯೇ ಆರಕ್ಷಕ ಸಿಬ್ಬಂದಿಗಳು, ಸ್ಪೆಷಲ್ ಥ್ಯಾಂಕ್ಸ್ ಆರಕ್ಷಕ ಸಿಬ್ಬಂದಿಗಳಿಗೆ, SP ಅವರಾಗಿರ್ಬೋದು, SI ಸರ್ ಆಗಿರ್ಬೋದು, ಹಾಗೆಯೇ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ವರ್ಕರ್ಸ್ಗೂ ಕೂಡ ನನ್ನ ಕಡೆಯಿಂದ ಕೋಟಿ ಥ್ಯಾಂಕ್ಸ್. ಹಾಗೆಯೇ ಆರೋಗ್ಯ ಡಿಪಾರ್ಟ್ಮೆಂಟ್ ಅಂದರೆ ಆರೋಗ್ಯ ಇಲಾಖೆಯವ್ರಿಗೆ ನನ್ನ ಕಡೆಯಿಂದ ಹಗಲು ರಾತ್ರಿ ದುಡಿತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಕೋಟಿ ಥ್ಯಾಂಕ್ಸ್. ಹಾಗೆಯೇ ಸ್ಪೆಷಲಿ ಆಶಾ ಕಾರ್ಯಕರ್ತೆಯರು, ಅವರು ಕೂಡ ಪಾಪ ಹಳ್ಳಿ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವರು ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಸೇರ್ಕೋತಾರೆ. ನಿಮ್ಮೆಲ್ಲರಿಗೂ ಕೂಡ ದೊಡ್ಡ ಥ್ಯಾಂಕ್ಸ್ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಟೋಟಲಿ ಲವ್ ಯು ಆಲ್. ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ಹೊರಗಡೆ ಎಲ್ಲಾದರೂ ಹೋದರೆ ಒಳಗೆ ಬರುವಾಗ ಕೈ ತೊಳ್ಕೊಳ್ಳಿ, ಸ್ಯಾನಿಟೈಸರ್ ಬಳಸ್ಕೊಳ್ಳಿ, ಮಾಸ್ಕ್ ಹಾಕ್ಕೊಂಡು ಓಡಾಡಿ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಆಮೇಲೆ ಸ್ಯಾನಿಟೈಸರ್ ಇಲ್ಲ ಅಂದರೆ ಸರ್ಫ್ ಎಕ್ಸೆಲ್ ಪೌಡ್ರ್ ಇರ್ತದಲ್ಲ, ಆ ಪೌಡ್ರ್ ಹಾಕೊಂಡು ತೊಳ್ಕೊಂಡು ಒಂದು 30 ಸೆಕೆಂಡ್ ವಾಶ್ ಮಾಡ್ಕೊಳ್ಳಿ. ಸೊ ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ. ಆಮೇಲೆ ನೀವೆಲ್ರಿಗೂ ಹೇಳೋದಿಷ್ಟೇ, ಲಾಫ್ಟರ್ ಇಸ್ ಅ ಬೆಸ್ಟ್ ಮೆಡಿಸಿನ್. ನಗ್ನಗ್ತಾ ಇರಿ, ಯಾವ ಕಾಯಿಲೆನೂ ನಮ್ಮ ಹತ್ರ ಬರಲ್ಲ. ಸಖತ್ ನಗಬೇಕು. ನಿಮಗೋಸ್ಕರ ನಾನು ಒಂದು ಸಿಗ್ನೇಚರ್ ನಗು ಇದೆ, ತೋರಿಸ್ಲಾ? ಇದು ನನ್ನ ಸಿಗ್ನೇಚರ್ ಡೈಲಾಗು, ನಗು. ನೀವೆಲ್ಲರೂ ಕೂಡ ತುಂಬ ಖುಷಿಯಾಗಿರ್ತೀರ. ಕೊನೆಯದಾಗಿ ನಮ್ಮ ಮಿಸಸ್ ತೋರಿಸ್ಬಿಡ್ತೀನಿ. ಫೋನು ಸ್ವಿಚ್ ಆಫ್ ಆಗ್ತಾಯಿದೆ, ಹಳ್ಳಿ ಕರೆಂಟ್ ಇಲ್ಲ, ಆದ್ದರಿಂದ ಸಾರಿ. ಆದಷ್ಟು ಬೇಗ ಲೈವ್ ಮುಗಿಸ್ತಾ ಇದ್ದೀನಿ. ಬಮ್ಮ ಬೇಗ ಬಾಮ್ಮ, ಈ ಕಡೆ ಹಾಂ, ಈ ಕಡೆ ಬಾ. ಅವಳು ಓಡಾಡಿಸ್ಬೇಕು, ಯಾಕಂದರೆ ಮೇಕಪ್ ಅಳಿಸಾಗ್ಬಿಡುತ್ತೆ. ಶೀ ಈಸ್ ಮೈ ವೈಫ್ ಗಜಗೌರಿ ಅಂತ. ಸಾರಿ, ಲೈಟು ಎತ್ತ ಮಂಗವಂತ ಮೇಲೆ ಕೊಡಿ, ಕರೆಕ್ಟಾಗಿ ಲೈಟ್ ಬೀಳ್ತಾ ಇಲ್ಲ. ಕರೆಕ್ಟ್ ನೋಡ್ಕೊಳ್ರಪ್ಪ. ಶೀ ಈಸ್ ಮೈ ವೈಫು. ಇಟ್ಕೊಳಮ್ಮಂಗೆ. ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಇದೆ. ಶೀ ಈಸ್ ಮೈ ವೈಫ್ ಪುಷ್ಪಲತಾ ಅಂತ. ನಿಮಿಷ. ಸುಜಾತ, ಕಾವ್ಯ, ಮಾನಸರಿ. ಲೇ, ನನ್ನ ಹೆಂಡತಿ ಹೆಸರೇ ಮರ್ತೋಗ್ಬಿಟ್ಟೈತಲ್ರ. ಅಮ್ಮ ಸಾರಿ ಅಮ್ಮ, ನೀವು ಪೀಠನ ಆ ಕಡೆಗೆ ತಗೊಂಡೋಗಿ. ಫ್ರೆಂಡ್ಸ್, ಈ ಸರಿ ನನ್ನ ಹೆಂಡತಿಗೋಸ್ಕರ ಗಜಗೌರಿ ವ್ರತ ಮಾಡಿಸ್ತಾ ಇದ್ದೀನಿ. ಮುಂದಿನ ವಾರ ನಮ್ಮ ಪೂಜಾರ ಇನ್ನಾರು ಅಂತ ಇದ್ದಾರೆ,
ಅವ್ರಿಗೆ ಹೇಳಿ ಒಂದು ಗಜಗೌರಿ ವ್ರತ ಮಾಡ್ತಾರೆ. ಅವ್ರು ಆಂಜನೇಯನ ಅರ್ಚಕರು, ತುಂಬ ಅದ್ಭುತವಾಗಿ ಮಾಡಿಸ್ತಾರೆ ಗಜಗೌರಿ ವ್ರತ. ಗಜಗೌರಿಯನ್ನು ತರ್ತಾ ಇಲ್ಲ, ನಾನು ಹೆಂಡ್ತಿನೇ ಕೂರಿಸ್ತಾ ಇದ್ದೀನಿ ಅಲ್ಲಿ. ಸೊ ಹೇಗಿದೆ ಜೋಡಿ ಫ್ರೆಂಡ್ಸ್? ಮುಖಕ್ಕೆ ಲೈಟ್ ಆ ಥರ ಬಿಡ್ಬಾರ್ದು, ಕರೆಕ್ಟಾಗಿ ಹಿಡ್ಕೊ. ಈ ಕಡೆ ಬಿಡಿ, ಹಿಂಗೆ ಇಟ್ಕೊಳ್ಳೋ, ಇಲ್ಲಿ ಈ ಕಡೆ ಸೈಡಲ್ಲಿ ಕೊನೆದಾಗಿ ಹೇಳ್ಬಿಡ್ತೀನಿ. ಹೋಗ್ಬಿಟ್ರು ಕಣ ಅವರು. ಥ್ಯಾಂಕ್ ಯು ಕರಿಬಾರ್ರಳ್ಳಿ. ಸೂಪರ್ ಜೋಡಿ. ಅವ್ರ ಪ್ರತಿಭೆಗೆ ಪ್ರೋತ್ಸಾಹ ನೀಡಿ. ಬಮ್ಮ ಹಂಗೇನೆ ಅವಳ ಕೈಯಲ್ಲಿ ಇಟ್ಕೊಟ್ಟು ಖಂಡಿತ ಹೇಳ್ತೀನಿ, ಹಾಯ್ ಮಾಡ ಎಲ್ರಿಗೂ. ಕರೆಕ್ಟಾಗಿ ಹಿಡ್ಕೊ, ಈ ಕಡೆಗೆ ಇಟ್ಕೋ. ಹಾಂ ಮಾಡ ಹಾಯ್ ರೈಟ್ ಹಂಗೆ ಓದ್ಕೊ ಅಲ್ಲಿ. ಗಜಗೌರಿ ಹಾಯ್ ಮಾಡು. ಸೂಪರ್ ಜೋಡಿ ಖಂಡಿತ. ಶಿ ಇಸ್ ಮೈ ವೈಫು. ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡ್ತಾಳೆ. ನಾವು ಎಷ್ಟೇ ಕಾಮಿಡಿ ಮಾಡಿದ್ರು ಡೋಂಟ್ ವರಿ, ಆಕ್ಸೆಪ್ಟ್ ಮಾಡ್ಕೋತಾಳೆ. ಒಂಥರ ಏನೋ ಒಂಥರ ಮೈ ಏನು ಹೇಳ್ತಾರೆ ಇಂಗ್ಲೀಷಲ್ಲಿ ಗೊತ್ತಾಗಲಿಲ್ಲ, ಮೈ ಬಬ್ಬಲ್ ಗಮ್, ಮೈ ಬಲೂನ್, ಏನು ಬೇಕಾದ್ರೆ ತಿಳ್ಕೊಬೋದಪ್ಪ, ನಾವೇನೇ ಹೇಳಲ್ಲ. ಸೂಪರ್ ಜೋಡಿಗರು. ಕರೆಕ್ಟಾಗಿ ಹಿಡ್ಕೊಳ್ಳೋ, ಈ ಕಡೆಗೆ ಒಂಚೂರು ಮೇಲೆ ಹಿಡ್ಕೊ. ಈ ಕಡೆ ಬರೋ ಹಿಂಗೆ. ಅಷ್ಟು ಹಿಡ್ಕೊ, ಅಷ್ಟು. ಹಾಂ, ಕಾಫಿ ಸೂಪರ್. ಥ್ಯಾಂಕ್ ಯು. ಹ್ಯಾಪಿ ಮ್ಯಾರಿಡ್ ಲೈಫ್. ಜೋಡಿ ಚೆನ್ನಾಗಿದೆ. ಓಕೆ, ಹ್ಯಾಪಿ ಮ್ಯಾರಿಡ್ ಲೈಫ್. ಇವಳೊಂದು ಸ್ವಲ್ಪ ಹೆವಿ ನಾನ್ ವೆಜ್ ತಿಂತಳ್ಕೊಂಡ್ರು. ಅಯ್ಯಪ್ಪ, ನನಗಂತೂ ಸಾಕಾಗೋಗೈತೆ. ಮೊನ್ನೆ ತಾನೇ ಒಂದು ಮರಿ ಕಡ್ದೆ, ಸಾಲಲ್ಲ ರೀ ಇನ್ನೊಂದು ಮರಿ, ಸಾಲಲ್ಲ ರೀ ಇನ್ನೊಂದು ಮರಿ. ಮದುವೆ ಆಗ್ಲಿಂದ ಇಲ್ಲಿವರೆಗೂ 30 ಮರಿ ಕಡ್ದಿದ್ದೀನಿ. ಸೂಪರ್ ಜೋಡಿ ಸರ್, ಗಾಡ್ ಬ್ಲೆಸ್ ಯು. ಮದುವೆಗೆ ಹೇಳೇ ಇಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನ್ನ ಪಕ್ಕದಲ್ಲಿರೋ ಮನೆಯವ್ರಿಗೆ ಹೇಳಿಲ್ಲ ನಾನು. ಖಂಡಿತ ಹೇಳ್ತೀನಿ, ನಿಮ್ಮೆಲ್ಲರೂ ಕರಿತೀನಿ. ಆ್ಯಕ್ಟಿಂಗ್ ಸೂಪರ್, ಹ್ಯಾಪಿ ಮ್ಯಾರಿಡ್ ಲೈಫ್, ಸೊ ಕ್ಯೂಟ್ ಕಪಲ್. ಥ್ಯಾಂಕ್ ಯು, ಲವ್ ಯು. ನಿಮ್ಮ ಆರೈಕೆ ಆಶೀರ್ವಾದ ನಮ್ಮ ಮೇಲಿರಲಿ. ನಿಮಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು, ಲವ್ ಯು ಆಲ್. ಮತ್ತು ಎಲ್ಲರೂ ಕೂಡ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿ ಅಡುಗೆ ಮಾಡಿ ಕೊಡಿ. ಅಡುಗೆ ಮಾಡೋಕ್ಕೆ ಬರಲ್ಲ ಕಣಲ್ಲ, ತಿನ್ನೋಕ್ಕಾಗಲ್ಲಪ್ಪ ಇವ್ರದ್ದು ಅಡುಗೆಯ, ತಿನ್ನೋಕ್ಕಾಗಲ್ಲ. ಏನು ಅಡುಗೆಯ ಮಾಡ್ತಾಳೆ ಅವಳು? ಅದು ಯಾವುದೋ ಯೂಟ್ಯೂಬಲ್ಲಿ ನೋಡ್ಕೊಂಡು ಅಡುಗೆ ಮಾಡ್ತಾಳೆ, ತಿನ್ನಬೇಕು, ಗೊತ್ತಾಯ್ತದೆ ನಿಮಗೆ. ಗುರು ನಮ್ಮೂರಿಗೋಸ್ಕರ ಬನ್ನಿ. ಸೂಪರ್ ಜೋಡಿ ಗುರು. ಚೆನ್ನಾಗಿರಿ. ನಗ್ನಗ್ತಾ ಬಾಳಿ ಗುರು. ನಮ್ಮೂರಿಗೆ ಬಾಡೂಟಕ್ಕೆ ಬನ್ನಿ. ಬಾಡೂಟಕ್ಕ ನಾನು ಮಾತ್ರ ನನ್ನ ಹೆಂಡತಿ ಕರ್ಕೊಂಡು ಬರಲ್ಲ ಕಣ್ರೋ. ನಿಮ್ಮೂರಲ್ಲಿ 10 ಮರಿ ಕಡಿದ್ರು ಅವಳು ಒಬ್ಳಿಗೆ ಸಾರಲ್ಲ. ಹಾಯ್, ಗುಡ್. ಹೆಂಗಿದ್ದೀರಾ ಗುರು? ನಮ್ಮೂರಿಗೆ ಬಾಡೂಟಕ್ಕೆ ಬನ್ನಿ. ಆಫ್ ಶಾರ್ಟ್ ಸೂಪರ್. ಥ್ಯಾಂಕ್ ಯು ಕಣ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಹೋಗಮ್ಮ. ಹಾಯ್ ಫ್ರೆಂಡ್ಸ್, ನಾನು ಹೆಂಡತಿ ಎದ್ದ ತಕ್ಷಣ ಟೇಬಲ್ ಹಿಂಗೆ ಅಳ್ಳಾಡ್ಬಿಡ್ತು ಕಣ್ರ. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರೂ ಪ್ರೀತಿಗೆ ನಾನು ಚಿರಋಣಿಯಾಗಿರ್ತೀನಿ. ಸೋಕೆ ಎಲ್ರಿಗೂ ಕೂಡ ಥ್ಯಾಂಕ್ ಯು, ಲವ್ ಯು. ನಾನು ಮದುವೆ ವಿಶ್ ಮಾಡಿದ ಕೋಟಿ ಕನ್ನಡಿಗರಿಗೆ ಈ ನಿಮ್ಮ ತುಕಾಲಿ ಸ್ಟಾರ್ ಕಿಲ ಸಂತು ಕಡೆಯಿಂದ ಕೋಟಿ ಧನ್ಯವಾದಗಳು ಮತ್ತು ನಮನಗಳು. ನನ್ನ ಮದುವೆಗೆ ವಿಶ್ ಮಾಡಿದ ಎಲ್ರಿಗೂ ಕೂಡ ಲವ್ ಯು. ನಿಮ್ಮನ್ನ ಯಾವತ್ತೂ ನಾನು ಮರೆಯಲ್ಲ. ನನ್ನ ಮದುವೆಗೆ ತುಂಬ ಹರಿಸಿದ್ದೀರಾ. ನಿಮ್ಮನ್ನು ನಗಿಸೋದೇ ನನ್ನ ಕೆಲಸ. ನಾನು ಯಾವತ್ತಿದ್ರೂ ನಮ್ಮನ್ನು ನಾವು ಏನು ಮಾಡ್ಕೊಂಡಾದ್ರೂ ಸರಿ, ನಾವು ಎಷ್ಟು ಅಸಹ್ಯ ಮಾಡ್ಕೊಂಡ್ರೂ ಪರವಾಗಿಲ್ಲ, ಮಾಡ್ಕೊಳ್ಳೋ ಉದ್ದೇಶ ಎಷ್ಟೇ, ನಿಮ್ಮ ನಗುಗೋಸ್ಕರ. ನೀವು ನಕ್ಕರೆ ಅದೇ ಸ್ವರ್ಗ. ನಗಬೇಕಮ್ಮ ನಗಬೇಕು, ನಕ್ಕು ನಗಿಸುತ್ತಲಿರಬೇಕು. ಓ ಮಗು ನೀ ನಗುತ್ತಿರು ಎಂದೆಂದಿಗೂ ನಗಬೇಕು. ಓಕೆ, ಟೈಮ್ ಆಯಿತು, ಕೇಳ್ತಾ ಇದೆ. ಥ್ಯಾಂಕ್ ಯು, ಬಾಯ್, ಲವ್ ಯು ಆಲ್, ಮಿಸ್ ಯು. ಮಾಸ್ಕ್ ಹಾಕ್ಕೊಳ್ಳಿ, ಸ್ಯಾನಿಟೈಸರ್ ಬಳಸಿ, ಸರ್ಫ್ ಎಕ್ಸೆಲ್ ಹಾಕ್ಕೊಳ್ಳಿ, ಕೈ ತೊಳ್ಕೊಂಡು ಮನೆಗೆ ಬನ್ನಿ. ಇನ್ನೊಬ್ರ ಜೊತೆ ಮಾತಾಡುವಾಗ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಕೊರೋನಾಗೋಸ್ಕರ ಹೋರಾಡೋಣ, ಅದಕ್ಕಾಗಿ ನಾವು ಮನೇಲೇ ಇರೋಣ. ಸೊ ಮನೆಯಿಂದ ಹೊರಗೆ ಬರೋದು ಬೇಡ, ಕೊರೋನಾನ ಓಡಿಸೋಣ. ನಾವೆಲ್ಲರೂ ಮತ್ತೆ ಒಂದಾಗೋಣ. ನಿಮ್ಮನ್ನೆಲ್ಲ ನಗ್ಸಕ್ಕೆ ನಾನು ಬಂದೇ ಬರ್ತೀನಿ, ನಿಮ್ಮ ಜೊತೆ ಇದ್ದೇ ಇರ್ತೀನಿ. ಎಲ್ಲ ನನ್ನ ಆಶ್ರಮದ ಹುಡುಗರಿಗೆ, ಹಾಗೆಯೇ ಇಡೀ ಕರ್ನಾಟಕದ ಹುಡುಗರಿಗೆ, ನನ್ನ ಗೆಳೆಯರಿಗೆ, ನನ್ನ ಅಣ್ಣ ತಮ್ಮಂದರಿಗೆ, ನನ್ನ ಹೃದಯ ಸಂಬಂಧಿಗಳಿಗೆ, ನಿಮ್ಮೆಲ್ಲರಿಗೂ ಕೂಡ ಕೋಟಿ ಥ್ಯಾಂಕ್ಸ್. ನೀವೆಲ್ಲರೂ ಚೆನ್ನಾಗಿರಿ. ನೀವು ಯಾರು ಕೊರೋನಾ ಮಹಾಮಾರಿಗೆ ತುತ್ತಾಗದೇ ಇದ್ದರೆ ಸಾಕು. ನಿಮ್ಮೆಲ್ಲರೂ ನಾನು ತುಂಬ ಪ್ರೀತಿಸ್ತೀನಿ. ನಿಮ್ಮೆಲ್ರಿಗೂ ನನ್ನ ಕೋಟಿ ನಮನಗಳು. ನಿಮ್ಮ ಜೊತೆ ಈ ತುಕಾಲಿ ಸ್ಟಾರ್ ಕಿಲ ಸಂತು ಯಾವಾಗಲೂ ಇರ್ತಾರೆ. ನಿಮ್ಮ ನಗುಗೋಸ್ಕರ, ನಿಮ್ಮನ್ನು ನಗ್ಸೋದಕ್ಕೋಸ್ಕರ ನಾನು ಯಾವಾಗಲೂ ಇರ್ತೀನಿ. ನೀವು ನಗ್ಸೋದೇ ನನ್ನ ಕಾಯಕ.
ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಕೋಟಿ ಕೋಟಿ ಥ್ಯಾಂಕ್ಸ್. ಹಾಗೆಯೇ ಹಾಸನ್ ನ್ಯೂಸ್ ಪೇಜ್ ಅವ್ರಿಗೆ, ಹಾಸನ್ ನ್ಯೂಸ್ ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರ. ತ್ಯಾಗರಾಜ್ ಸರ್ ನಿಮಗೂ ಕೂಡ ಕೋಟಿ ಕೋಟಿ ನಮಸ್ಕಾರ. ನಮ್ಮಂಥ ಕಲಾವಿದರಿಂದ ಒಂದಷ್ಟು ಜನ ನಗಿಸುವಂಥ ಒಂದು ಪ್ರಯತ್ನಕ್ಕೆ ಒಂದು ಒಳ್ಳೆ ವೇದಿಕೆ ಮಾಡಿಕೊಟ್ರಿ. ನಿಮ್ಮೆಲ್ರಿಗೂ ಕೋಟಿ ಕೋಟಿ ಥ್ಯಾಂಕ್ಸ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಮಿಸ್ ಯು. ಲವ್ ಯು. ಬಾಯ್ 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 ಬಾಯ್. ಲವ್ ಯು. ಜೈ ಕರ್ನಾಟಕ. ಮತ್ತೆ ಒಂದೇ ಮಾತರಂ. ಹಾಸನ್ ನ್ಯೂಸ್.